मन्दकरप्रसन्नं ज्ञानस्वरूपं निजबोधरूपं योगेन्द्रमेद्यं भवरोगवैद्यं श्रीवेलनाथं नित्यमहं नमामि। ಉಯ್ಯಾಲೆ ಬೆಳ್ಳಿಯ ಮೋಡದಲ್ಲಿ ನಲಿಯುತ್ತಿದೆ, ಎಲ್ಲೆಲ್ಲೂ ಅದರ ಆಕಾಂಕ್ಷೆ ಕುಣಿಯುತ್ತಿದೆ, ಆಸೆಯು ಮನದಲ್ಲಿ ತುಂಬುತ್ತಿದೆ, ತುಂಬಿದ ಹನಿಯೆಲ್ಲ ಹರಿಯುತ್ತಿದೆ. ಉಯ್ಯಾಲೆ ಬೆಳ್ಳಿಯ ಮೋಡದಲ್ಲಿ ನಲಿಯುತ್ತಿದೆ. ಪುಟ್ಟ ಹೆಜ್ಜೆ ಕಂದನಿಗೆ ಆಡುವ ಆಸೆ, ಪ್ರಾಯ ಬಂದ ಯುವಕರಿಗೆ ಪ್ರೇಮದ ಆಸೆ. ಪುಟ್ಟ ಹೆಜ್ಜೆ ಕಂದನಿಗೆ ಆಡುವ ಆಸೆ, ಪ್ರಾಯ ಬಂದ ಯುವಕರಿಗೆ ಪ್ರೇಮದ ಆಸೆ. ದಾಹ ತಂದ ವಯಸ್ಸಿನಲ್ಲಿ ಕಾಮದ ಆಸೆ, ಕನಸು ಕಂಡ ಜೀವಿಯಲ್ಲಿ ಕಂಡೆ ನಿರಾಸೆ, ಕನಸು ಕಂಡ ಜೀವಿಯಲ್ಲಿ ಕಂಡೆ ನಿರಾಸೆ. ಉಯ್ಯಾಲೆ ಬೆಳ್ಳಿಯ ಮೋಡದಲ್ಲಿ ನಲಿಯುತ್ತಿದೆ. ರಾಗದಲ್ಲಿ ತಾಳವಿದೆ ಅರಿಯೋರಿಲ್ಲ, ತಾಳದಲ್ಲಿ ಮೋಹವಿದೆ ತಿಳಿಯೋರಿಲ್ಲ. ರಾಗದಲ್ಲಿ ತಾಳವಿದೆ ಅರಿಯೋರಿಲ್ಲ, ತಾಳದಲ್ಲಿ ಮೋಹವಿದೆ ತಿಳಿಯೋರಿಲ್ಲ. ನೊಂದು ಬಂದ ಬದುಕಿನಲ್ಲಿ ನೆಮ್ಮದಿಯಿಲ್ಲ, ಬಾಡಿ ಹೋದ ಬಾಳಿನಲ್ಲಿ ಸುಖವೇ ಇಲ್ಲ, ಬಾಡಿ ಹೋದ ಬಾಳಿನಲ್ಲಿ ಸುಖವೇ ಇಲ್ಲ. ಉಯ್ಯಾಲೆ ಬೆಳ್ಳಿಯ ಮೋಡದಲ್ಲಿ ನಲಿಯುತ್ತಿದೆ, ಎಲ್ಲೆಲ್ಲೂ ಅದರ ಆಕಾಂಕ್ಷೆ ಕುಣಿಯುತ್ತಿದೆ, ಆಸೆಯು ಮನದಲ್ಲಿ ತುಂಬುತ್ತಿದೆ, ತುಂಬಿದ ಹನಿಯೆಲ್ಲ ಹರಿಯುತ್ತಿದೆ. ಉಯ್ಯಾಲೆ ಬೆಳ್ಳಿಯ ಮೋಡದಲ್ಲಿ ನಲಿಯುತ್ತಿದೆ. ಚಿತ್ರ ಜಗತ್ತಿನ ಕಲಾಪ್ರೇಮಿಗಳಾದ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಜಗತ್ತಿನಲ್ಲಿ ನಾವು ಏಕಾದರೂ ಹುಟ್ಟಿದೆವೋ ಎಂದು ಯೋಚಿಸುತ್ತಿರುವಾಗಲೇ ಇದೊಂದು ಗೊಂಬೆ ಮಗು ಹುಟ್ಟಿದೆ. ಅರೆರೆ, ಇದೇನು ಹುಟ್ಟಿದ ತಕ್ಷಣವೇ ನಮ್ಮಂತೆ ಏನನ್ನೋ ಯೋಚಿಸುತ್ತಿದೆಯಲ್ಲ. ಹೌದು, ಬಡಿಗ ತನ್ನನ್ನು ಹೆಣ್ಣಾಗಿ ನಿರ್ಮಿಸಿ ಬಿಟ್ಟನಲ್ಲ ಎಂದು ಈಗಾಗಲೇ ಚಿಂತೆಯಲ್ಲಿ ಮುಳುಗಿಬಿಟ್ಟಂತೆ ಕಾಣುತ್ತಿದೆ. ಆಸೆಗಳ ಆಕೃತಿಯೇ ಹೆಣ್ಣಾಗಿರುವಾಗ ಈ ಮಗುವಿಗೆ ಮಾತ್ರ ವಿಧಿ ಬರಹ ಬೇರಾಗುವುದೇ? ಅರಿಯದ ಬಾಳಲ್ಲಿ ಏನೆಲ್ಲ ಸವಿಯಿದೆಯೋ ಎಂದು ಕಾಣಲು ಎಷ್ಟು ಕಾತುರದಿಂದ ಹೋಗುತ್ತಿದೆ ನೋಡಿ. ಮೊಗ್ಗರಳಿ ಹೂವಾಗಿ ಹೂವಿಂದ ಕಾಯಾಗಿ ಸವಿಯುವ ಹಣ್ಣಾಗಿ ಕುಳಿತಿರುವ ಈ ಹೆಣ್ಣು ಮುಂದಕ್ಕೆ ಮುತ್ತೈದೆಯಾಗಬೇಕಲ್ಲವೇ? ಮುತ್ತೈದೆಯಾಗಿ ಬಾಳಬೇಕಾದರೆ ಇವಳು ಸೌಭಾಗ್ಯವತಿಯಾಗಿರಬೇಕು. ಸೌಭಾಗ್ಯವತಿಯಾಗಿ ಸಮಾಜದಲ್ಲಿರಬೇಕಾದರೆ ಇವಳು ತಾಯಿಯಾಗಿರಬೇಕು. ತಾಯಿ ಎನ್ನುವ ಅತ್ಯುನ್ನತ ಸ್ಥಾನವನ್ನು ಪಡೆಯಲು ಪ್ರತಿಯೊಂದು ಹೆಣ್ಣು ಆಸೆ ಪಡುವುದರಲ್ಲಿ ಅಮೂಲ್ಯವಾದ ಅರ್ಥವಿದೆ. ಅಂತ ತಾಯ್ತನದ ಪವಿತ್ರವನ್ನು ಪ್ರವೇಶಿಸಲು
ಇಂದು ಅವಿವಾಹಿತ ಸ್ತ್ರೀಯರು ಅಸಂಖ್ಯಾತರಾಗಿ ಉಳಿದಿದ್ದಾರೆ. ಅಂತಹವರಲ್ಲಿ ಈ ನಮ್ಮ ಕಥಾನಾಯಕಿಯೂ ಒಬ್ಬಳು. ಇವಳ ಜೀವನದ ಜೀವಂತ ಪ್ರಯಾಣವನ್ನು ನಾವೆಲ್ಲರೂ ಹಿಂಬಾಲಿಸಿ ನೋಡೋಣ. ಯಾಕೆ ನನ್ನ ಹೆಂಗ್ ತಿರ್ಗುಟ್ಕೊಂಡು ನೋಡ್ತಿದೀಯಾ? ನಾನಂತೂ ಮೂಲೆಯಲ್ಲಿ ಮುದ್ರಕೊಂಡಿರ್ತೀನಿ. ನಂಗೆ ಯಾವನ್ನೂ ಸಿಗಲ್ಲ. ನಿಂಗೇನೆ ಕಮ್ಮಿ? ಯಾವನಾದ್ರೂ ಶೋಕ್ ಆಗಿರೋನ ನೋಡಿ ಹಲ್ಕಿರ್ದು ಸೈಟ್ ಹೊಡ್ದು ಕಬ್ಬಕ್ಕಂದ್ 3 ಗಂಟೆ ಹಾಕೋ ಹೋಗೆ. ಲೇ ಸುಪ್ನಾತೆ, ಏನ್ ಕಣ್ಣಗಾಡ್ತೀಯ? ವಯಸ್ಸಿಗೆ ಬಂದು ಹೊಸದ್ರಾಗೆ ನಾನು ನಿನ್ನಂಗೆ ಏನೇನೋ ನೆನ್ಕೊಂಡು ನನ್ನಿಷ್ಟಕ್ಕೆ ನಾನೇ ನಗಾಡ್ತಿದ್ದೆ. ಇದು ನೋಡ್ಕೊಂಡಿದ್ದು ನಿಮ್ಮ ತಾತ ನನ್ನ ಮೆಚ್ಕೊಂಡು ನನ್ನೇ ಕಟ್ಕೊಂಡ್ಬಿಟ್ಟ. ನಾನು ಸವಿದೀರ 15 ಮಕ್ಕಳನ್ನ ಎತ್ಬಿಟ್ಟೆ. ಇನ್ನೂ ಹೆಬ್ಬೈಕೆ ತೀರಿಲ್ಲ. ನೀನ್ ನಗಾಡ್ತೀಯಾ? ನೀನ್ ಯಾವ ನೋಡ್ಕೊಂಡು ಹೋಗಿ ಎಷ್ಟು ಮಕ್ಕಳು ಕೊಡ್ತಾನೋ? ಚಿವ್ ಹೋಗಜ್ಜಿ. ಹರಿ ಗಮ ಪದನಿ ನಿದ ಪ ಮಗರಿ ಸರಿ ಮಗರಿ ಸರಿ ಗರಿ ಸರಿ ಮಗರಿ ಬಾಮ್ಮ ಬಾ ಸರಿ ಗಮ ಪದನಿ ಸನಿದ ಪ ಮಗರಿ. ನಿಮ್ ಜೀವನ ಪೂರ ಸರಿಗಮನೆ ಆಗೋಯ್ತಲ್ಲ. ನನ್ನ ಜೀವನ ಮಾತ್ರ ಅಲ್ಲಮ್ಮ, ನಿನ್ನ ಜೀವನನೂ ಈ 7 ಸ್ವರದಲ್ಲಿ ಅಡಗಿದೆಮ್ಮ. ಕೊನೆಗೆ ನನ್ನ ಸರಿಗಮ ಸೇರ್ಸ್ಬಿಟ್ರಿ. ನಾನು ಸೇರಿಸಿಲ್ಲ ಸರಸ್ವತಿ, ಸೇರಿಸಿರೋದು ಸಮಾಜ. ಹೇಳ್ತೀನಿ, ಕೂತ್ಕೋ. ಸರಿ ಗ ಮ ಪದನಿ ಅನ್ನೋ ಈ 7 ಸ್ವರದಲ್ಲಿ ಒಂದು ಸ್ವರ ತಪ್ಪಿದ್ರೂ ಸಂಗೀತ ಪೂರ್ತಿಯಾಗಲ್ಲ. ಹಾಗೆ ಪ್ರತಿಯೊಂದು ಹೆಣ್ಣು ತನ್ನ ಜೀವನದ 7 ಘಟ್ಟಗಳನ್ನ ದಾಟದಿದ್ರೆ ಹೆಣ್ಣಾಗಿ ಹುಟ್ಟಿ ಸಾರ್ಥಕವಾಗಲ್ಲ. ಅದ್ಯಾವ ತಾತ? ದೇವರ ಆಶೀರ್ವಾದದಿಂದ ಮಾನವ ಜನ್ಮ ತಾಳೋದು, ಅದರಲ್ಲೂ ಸಂತಾನೋತ್ಪತ್ತಿ ಶಕ್ತಿನ ಪಡೆದ ಹೆಣ್ಣಾಗಿ ಹುಟ್ಟೋದು ಜನನ ಮೊದಲನೇ ಘಟ್ಟ. ತಾಯಿ ಮೂಲಕ ಬಂದ ಹೆಣ್ಣು ತಾನು ತಾಯಾಗೋ ಘಟ್ಟದ ಮೆಟ್ಟಿಲಿಗೆ ಕಾಲಿಡೋದು, ಅಂದ್ರೆ ಪುಷ್ಪವತಿ ಆಗೋದು ಎರಡನೇ ಘಟ್ಟ. ಮೂರನೇದಾಗಿ ಉತ್ತಮವಾದ ಬಾಳನ್ನ ಬೆಳಗೋದಕ್ಕೆ ತನಗೊಬ್ಬ ಜೀವನ ಸಂಗಾತಿನ ಆರಿಸ್ಕೊಳ್ಳೋದು, ಅಂದ್ರೆ ಮದುವೆ ಮಾಡಿಕೊಳ್ಳೋದು. ಅನಂತರ ವಧುವರರು ಪ್ರಥಮವಾಗಿ ತಮ್ಮೆರಡು ಜೀವಗಳನ್ನ ಒಂದಾಗಿ ಸೇರಿಸಿ ಹೊಸದೊಂದು ಜೀವಕ್ಕೆ ಅಸ್ಥಿವಾರ ಹಾಕೋದು. ಮೊದಲ ರಾತ್ರಿ ಇದೇ 4ನೇ ಘಟ್ಟ. 5ನೇದಾಗಿ ತನ್ನ ಉದರದಲ್ಲಿ ಉಂಟಾದ ಪಿಂಡನ 10 ತಿಂಗಳು ಹೊತ್ತು 10 ನಿಮಿಷದಲ್ಲಿ ಹೆತ್ತು ತಾಯಿತನದ ಕೀರ್ತಿನ ಪಡೆಯೋದು. ಆಮೇಲೆ ತಾನು ಹರಿದ ಹಸುಳೆನ ಒಳ್ಳೆ ರೀತಿಯಲ್ಲಿ ಸಾಕಿ ಸಲಹಿ ತನ್ನವರಿಗೂ ಇತರರಿಗೂ ಸಮಸೇವೆ ಮಾಡೋ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿ ತನ್ನ ಕರ್ತವ್ಯ ಮುಗಿತು ಅಂತ ಹೆಮ್ಮೆ ಪಡೋದೇ 6ನೇ ಘಟ್ಟ. ಕೊನೆಯದಾಗಿ ಪ್ರತಿಯೊಬ್ಬರ ಬಾಯಿನಲ್ಲೂ ಹೊಗಳಿಸ್ಕೊಳ್ತಾ ಅರಿಶಿನ ಕುಂಕುಮ ಸಮೇತ ಸಮಾಜ ಸೇವೆಯಲ್ಲಿ ಸವೆದು ಹೋಗಿರೋ ದೇಹನ ತ್ಯಜಿಸಿ ಮೋಕ್ಷ ಪಡೆಯೋದು. ಈ 7 ಘಟ್ಟಗಳನ್ನ ದಾಟಿದ್ರೇನೆ ಹೆಣ್ಣು ಹುಟ್ಟಿದ್ದಕ್ಕೆ ಸಾರ್ಥಕ. ಇದರಲ್ಲಿ ಒಂದು ಘಟ್ಟ ದಾಟದಿದ್ರೂ ಸಾರ್ಥಕವಾಗಲ್ಲ ಸರಸ್ವತಿ. ಏನ್ ಯೋಚನೆ ಮಾಡ್ತಿದ್ದೀಯಾ? ಮಂಗಳಾರತಿ ಆಗೋ ಸಮಯ, ಹೋಗ್ಬಮ್ಮ. ದೀರ್ಘ ಸುಮಂಗಲೀ ಭವ.
ಎಕ್ಸ್ಕ್ಯೂಸ್ ಮೀ, ಕಾರಿಗೆ ಸ್ವಲ್ಪ ನೀರು ಬೇಕು. ಥ್ಯಾಂಕ್ ಯು. ನೀವು ತುಂಬಾ ಚೆನ್ನಾಗಿದ್ದೀರಾ. Excuse me, really, you are very beautiful. Matching ತುಂಬಾ ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮೀ, ನಾನೀಗ ಏನ್ ಹೇಳಿದೆ ಅಂತ ಡ್ರೆಸ್ ಚೇಂಜ್ ಮಾಡಿದ್ರಿ? ಸತ್ಯ ಹೇಳ್ಬೇಕಾದ್ರೆ ಈ ಬಟ್ಟೆಯಲ್ಲೂ ನೀವು ತುಂಬಾ ಚೆನ್ನಾಗಿದ್ದೀರಾ. ನಮ್ಮೂರಿನ ಶಿವಶಂಕರಿ ದೇವಸ್ಥಾನ ನಮ್ಮ ತಾತ ಮುತ್ತಾತನ ತಾತನ ಕಾಲದ್ದು. ಆದ್ರೂ ಈಗಲೂ ಅಲ್ಲಿ ಸತ್ಯ ಇದೆ. ಮುಖ್ಯವಾಗಿ ಮದುವೆ ಆಗದೆ ಇರೋರು ಈಗಲೂ ಭಯ ಭಕ್ತಿಯಿಂದ ಅಮ್ಮನಲ್ಲಿ ಹರಕೆ ಮಾಡ್ಕೊಂಡ್ರೆ ಅವ್ರ ಆಸೆ ಪೂರ್ತಿ ಆಯ್ತದೆ. ಇಲ್ಲೇ ಪಕ್ಕದಲ್ಲಿ ಸಿದ್ದಪ್ಪ ಅಂತ ಅವನಿಗೆ ಮದುವೆ ಆಗಿ 15 ವರ್ಷಗಳಾದ್ರೂ ಮಕ್ಕಳಿರ್ಲಿಲ್ಲ. ನಾನು ಹೇಳಿದ ಮೇಲೆ ಅಮ್ಮನಲ್ಲಿ ಹೋಗಿ ಹರಕೆ ಮಾಡ್ಕೊಂಡ್ಬಿಟ್ಟ. ಎಣಸಿ 8 ತಿಂಗಳು ಗಂಡ್ ಮಗು ಆಯ್ತು. ಆ ಮಗ ಇವತ್ತು MA ಓದವನೇ. ಏ ರಾಜ, ನೀನು ಹರಕೆ ಮಾಡ್ಕೊಂತೀಯ? ನಿನ್ನೆ ರಾಜ ಏನಂದ್ರಿ? ನಮ್ಮೂರು ಹಿಡ್ಸಿದ್ಯಾ ಅಂದೆ. ತುಂಬಾ ಹೆರ್ಸಿದೆ. ಐ ಲೈಕ್ ಇಟ್ ವೆರಿ ಮಚ್. ಹಂಗಾದ್ರೆ ಇಲ್ಲೇ ಬಂದಿದ್ದು ಬಿಡ್ತೀಯಾ ಅನ್ನು? ಲೇ, ಇಲ್ಲಾಕೆ ಬರ್ತಾನೆ ಅವನು? ನೀನೊಬ್ಳು ಡಾಕ್ಟರ್ ಪರೀಕ್ಷೆ ಚೆನ್ನಾಗ್ ಬರ್ದಿದ್ದೀನಪ್ಪ? ಚೆನ್ನಾಗಿ ಬರ್ತಿದ್ದೀನಿ ಮಾವ. ಸರಿ, ಮದ್ವೆ ಯಾವಾಗ? ಹೆಣ್ಣೆಲ್ಲಾದ್ರೂ ನೋಡಿದಾರಾ? ಈಗಿನ ಕಾಲದವ್ರು ಅವ್ರವರೇ ನೋಡ್ಕೊಂಡಿರ್ತಾರೆ. ಏನ್ ರಾಜ, ನೀನೆಲ್ಲಾದ್ರೂ ನೋಡ್ಕೊಂಡಿದ್ದೀಯಾ? ಏನೇ ಹಂಗ್ ನೋಡ್ತಿದೀಯಾ? ಕಾರಿಗೆ ನೀರ್ ಕೇಳ್ದವನ್ಗೆ ಇಲ್ಲ ಹೋಗು ಅಂದಿದ್ರೆ ಹೋಗ್ತಿದ್ದ. ಅದನ್ ಬಿಟ್ಬಿಟ್ಟು ನೀರ್ ಯಾಕೆ ಕೊಡ್ಬೇಕು? ಅವನ ಕೈಲಿ ನೀನ್ ಚೆನ್ನಾಗಿದ್ಯಾ ಅಂತ ಯಾಕೆ ಅನಿಸ್ಕೋಬೇಕು? ಏನೇ ನನ್ ಮಕ್ಕ ಬಡಿ ಹಂಗೆ ತಟ್ಟೆನ ಹಂಗ್ ಬಡ್ತೀಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗವಳೆ. ನೀನ್ ಸುಮ್ಕೆದ್ದಕ್ ತಾನೇನೆ ಅವನ್ ನಿನ್ ಫೋಟೋ ತೆಗ್ದ. ಆವಾಗ್ಲೇನೆ ಯಾಕೋ ತೆಗಿತೀಯ ಅಂತ ನಾಲ್ಗೆ ಕಿತ್ಕೊಳಂಗ್ 4 ಮಾತಂದಿದ್ರೆ ನಿನ್ ಮನ್ಸಾಗಿ ಏನೇನಾಯ್ತೋ ಯಾರಿಗ್ ಗೊತ್ತು? ನಾನು ಏನಂತ ತಿಳ್ಕೊಂಡಿದ್ಯಾ? ಬಾಯಿ ಮುಚ್ಕೊಂಡು ಬಿದ್ದಿಲ್ಲಾರ್ದೆ ಬಾಯಿ ಬಂದಂಗೆಲ್ಲ ಆಡ್ತಿದ್ಯಲ್ಲ. ನಾನು ಕಂಡೋನ್ ಕೂಡ್ನೆಲ್ಲ ಅಲ್ಕಿಸೋಳ್ ಆಗಿದ್ದಿದ್ರೆ ವಯಸ್ಸಿಗೆ ಬಂದ 5 ವರ್ಷ ಆಯ್ತಲ್ಲ, ಸುಮ್ನೆ ಮನೇಲಿ ಬಿದ್ದಿರ್ತಿದ್ದ. ಎಷ್ಟು ಹುಡುಗರು ನನ್ನ ನೋಡಿ ಕಣ್ಣು ನೋಡಿತಾರೆ, ಚೀಟಿ ಹಾಕ್ತಾರೆ, ನಡ ನೋಡು ಅಂತಾರೆ, ಜಡೆ ನೋಡು ಅಂತಾರೆ. ಬೇರೆ ಯಾವಳನ್ನ ಆಗಿದ್ದಿದ್ರೆ ನಿನ್ ಮಕ್ಕೆ ಮಸಿ ಬರೆದು ಮುಂದಿನ ದಾರಿ ನೋಡ್ಕೊಳ್ತಿದ್ಲು. ನಾನು ನಿನ್ನ ಮಗಳು ಸರಸ್ವತಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ಏನೋ ಹೋಗ್ಲಿ, ಇನ್ನೊಂದ್ಸತಿ ಇಂತ ಮಾತೆತ್ ನೋಡು, ಏನ್ ನಡೀತೈತೆ ಅಂತ ತೋರ್ಸ್ಬಿಡ್ತೀನಿ. ನನ್ ಮನ್ಸಲ್ಲಿ ಕಳಂಕ ಇದ್ದಿದ್ರೆ ನಡೆದಿದ್ದೆಲ್ಲ ನಾನು ಇದ್ರ ಹೇಳ್ತಿದ್ನ. ನಾನು ಹೇಳಿದ್ಮೇಲೆ ನಿನಗೆ ವಿಷಯ ಗೊತ್ತಾಗಿದ್ದು. ಏನೋ ಅಮ್ಮ ಅಂತ ಸುಮ್ಮನೆ ಇದ್ರೆ ತಮ್ಮಿಡ್ಕೊಂಡ್ ಮಾತಾಡಿ ಗುಮ್ಮನ್ ತೋರಿಸ್ತಾ ಇದೆಯಲ್ಲ. ಸಾರು, ಕೈ ಮುಗಿದೆ. ನಮ್ ಚೇರ್ಮನ್ ಮನೆಗ್ ಬಂದಿರೋ ನೆಂಟ್ರು ನೀವೇ ಅಲ್ವಾ? ಯಾಕೆ ಹಂಗ್ ನೋಡ್ತೀರಾ? ಓ, ಇದ ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡ್ಬಿಟ್ಟು ಇವತ್ ಎಲ್ಲಾರು ಆಗ್ತಾರೆ, ಅದಕ್ಕೆ ನಾನೇ ಹಾಕೊಂಡ್ಬಿಟ್ಟೆ. ಓಕೆನಾ? ಯಮ್ಮ ನಿಲ್ಲು, ಎಲ್ಲೋ ಬರ್ತಾ ಇದೀಯಾ? ದೇವ್ರ ಗುಡಿಗೆ. ದೇವ್ರ ಗುಡಿಗ? ಹಂಗೆಲ್ಲ ಮಾಡ್ಬೇಡಮ್ಮ, ನನ್ ನಂಬು. ನಾನ್ ನಾಳೆನೇ ಒಂದ್ ಗಂಡು ಹುಡುಕಿ ನೀ ಮದುವೆ ಮಾಡಿಸ್ಬಿಡ್ತೀನಿ. ಏನಂತೀಯ? ಏನ್ ಸಾರು, ನಿಮ್ ಮದುವೆ ಆಗೈತಾ? ಇನ್ನಿಲ್ಲ. ಯಾರನ್ನಾರ ಪ್ರೀತಿ ಮಾಡ್ತಿದ್ದೀರಾ?
ಯೋಚನೆ ಮಾಡಬೇಡ್ರಿ. ನಿಮ್ಗೆ ನಾನೊಂದು ಹೆಣ್ಣು ಹುಡುಕಿ ಮದುವೆ ಮಾಡಿಬಿಡ್ತೀನಿ. ಅದನ್ನ ನೋಡಿದ್ರಾ? ಅದೇ ಈ ಊರಿನ ಎಮ್ಮೆ. ಅಲ್ಲಿ ನೋಡಿ, ಅಲ್ಲಿ ಅವನೂ ಒಂದ್ ಎಮ್ಮೆ. ನನ್ನ ಒಬ್ಬನೇ ಮಗ. ಈ ಎಮ್ಮೆಗಾದ್ರೂ ಒಂದ್ ಬೆಲೆ ಅದೇ. ನಮ್ ದೇಶದಲ್ಲಿ ಎಮ್ಮೆ ಓದಕ್ಕಿಂತ ಎಮ್ಮೆ ಆಗ್ಬಿಟ್ಬಿಟ್ರೆ ಎಷ್ಟೋ ಮೇಲು. ಏನಂತೀರಾ? ನನ್ನ ಜೀವನದ ಜ್ಯೋತಿ, ಕತೆ ಮುಂದುವರೆಯದೆ ಓದಲಾಗುವುದಿಲ್ಲ, ರಾಗ ಕಟ್ಟದೆ ಹಾಡು ಹಾಡಲಾಗುವುದಿಲ್ಲ. ಅಂತೆಯೇ ನೀನಿಲ್ಲದೆ ನನ್ನ ಜೀವ ಜೀವಿಸುವುದಿಲ್ಲ. ಇನ್ನು ನೀನೇಕೆ ನನ್ನ ಮುಂದೆ ಪ್ರತ್ಯಕ್ಷವಾಗಲಿಲ್ಲ? ಹೇ ನನ್ನ ಭಾರತಿ, ಕೋಗಿಲೆ ಹಕ್ಕಿಯ ಕಂಠವನ್ನು ಪಡೆದು, ತಾವರೆಯ ಹೂವಿನ ಮಗವನ್ನು ಕೊಂಡು, ನೇರಳೆ ಹಣ್ಣಿನ ನೋಟವನ್ನೇ ನೆಲೆಸಿ, ಕಂಗೊಳಿಪ ಹಣೆಯಲ್ಲಿ ಸಿಂಧೂರ ಧರಿಸಿ, ಗಾಳಿಯ ಅಲೆಯಲ್ಲಿ ತೇಲಾಡಿ ಬಂದು ದರ್ಶನವ ಕೊಡುವೆಯ ನನ್ನ ಮುಂದೆ ನಿಂದು. ಏನಾಯ್ತು? ಏನಿಲ್ಲ ಅತ್ತೆ, ಸಾರಿ. ಹಾಲು ಕುಡಿ. ಕುಡಿ ನೋಟದಲ್ಲಿ ಸೆರೆ ಹಿಡಿಯುವ ಓ ನನ್ನ ಸುಂದರಿ. ಪರಿಮಳವ ಭರಿಸಲು ಹೂವನ್ನು ಕೀಳಲೇಬೇಕು, ಕಿತ್ತ ಹೂವ ಮಾಲೆ ಮಾಡಲು ಜೋಡಿಸಿ ಕಟ್ಟಲೇಬೇಕು. ಅಂತೆಯೇ ನನ್ನಾಸೆ ನೆರವೇರ ನೀ ನನಗೆ ಹೂ ಮಾಲೆ ಹಾಕಲೇಬೇಕು. ಏನ್ ಸಟ್ರೆ, ಗಾಡಿ ಹೆಂಗ್ ಓಡ್ತಾ ಇದ್ದೆ? ನೋಡಿದ್ರೆ ಕಾಣಲ್ವಾ? ಶೆಟ್ರ ಮುಂದೆ ಸೀಟ್ ಸಿಗದೆ ಎಷ್ಟೋ ಹೆಣ್ಮಕ್ಳು ಈ ಸ್ಕೂಲೇ ಬಿಟ್ಬಿಟ್ರು. ఏమి చేసేది మా అల్లి పిల్లకాయలు పాపము ఏమో ఒక విశ్వాసాలు ప్రీతిలు ప్రేమలు సహాయం ಮಾಡ್ತಾ ಇದ್ದೀನಿ. ಪಾಪಮ್ಮ ಮುಂದಕ್ಕೆ ಬರಲ್ಲ. ನನಗ್ ಗೊತ್ತು ಸಟ್ರೆ, ಅವಳು ನಿಮ್ ಮುಂದೆ ಕೂತ್ಬಿಟ್ರೆ ಮುಂದಕ್ಕೆ ಬರಲೇಬೇಕು. చేసండ అంతా నీ సహాయం చేయండ చేయండ. ಲಕ್ಷ್ಮಿ నువ్వు ಸರಿಗ್ಗ ಕೂಚಮ್ಮ. ಬೇಗ ಹೊಡಿರಿ ಶೆಟ್ರೆ, ಟೈಮ್ ಆಗುತ್ತೆ. ಹೋಗು, ಎಷ್ಟು ದಿವಸ ಓಡಿಸ್ತೀಯ ನೋಡ್ತೀನಿ. ಹೋಗು ಹೋಗು. ಅಲ್ಲಿ ನೋಡು. ಯಾರು ಅಣ್ಣಯ್ಯ? ತೇರಿಕೆ ಅಣ್ಣಯ್ಯ ಅಲ್ಲ ಕಣೋ, ಅಕ್ಕಯ್ಯ. ನಮ್ಮೂರಕ್ಕಯ್ಯ. ಇದ್ಯಾಕೋ ಕಣ್ಣು ಮುಚ್ಕೊಂಡೆ? ಅದಕ್ ಮೇಲ್ ಬೇಡಪ್ಪ, ಬೇಜಾರು. ನೋಡಿದೇನೆ ಕಾಲ ಹೇಗಾಗೋಯ್ತು? ಮಳೆ ಹೋಯ್ತು, ಬೆಳೆ ಇಲ್ಲ, ಕಾಲ ಕೆಟ್ಟೋಯ್ತು. ಯಾರು ಮೇನ್ಕನ? ಏನಿದ ಅವತಾರ? ಗುರ್ತೇ ಸಿಗ್ತಾ ಇಲ್ಲ. ಕಣ್ ಸ್ವಲ್ಪ ಒರ್ಸ್ಕೊಂಡು ಚೆನ್ನಾಗಿ ನೋಡು, ಸಿಕ್ಕತ್ತೆ. ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದ ಮಾತ್ರಕ್ಕೆ ಸೀರೆ ಸೌದೋಗಿ ಶರಾಯ ಆಗೋಯ್ತು ಅಂತ ಕಾಣಿಸುತ್ತೆ. ಅದನ್ನ ನೀವು ಕಟ್ಕೊಂಡ್ ಬಿಡ್ತೀರಲ್ಲ, ಅದಕ್ಕೆ. ಶರಾಯ ಹಾಕಿದ ಮಾತ್ರಕ್ಕೆ ಹೆಣ್ಣು ಗಂಡಾಗಕ್ ಸಾಧ್ಯವೇನ್ರಿ? ಯಾಕಾಗ್ಬಾರ್ದು? ಪರವಾಗಿಲ್ವೇ? ಮಾತ್ನಲ್ಲಿ ಕೂಡ ಬೆಂಗಳೂರು ವಾಸನೆ ಬಿರುಸಾಗೇ ಬೀಸ್ತಾ ಇದೆ. ಓಹೋ,
ಮಾತ್ನಲ್ಲಿ ಮಾತ್ರ ಬೀಸ್ತಿದ್ಯಾ? ಬೇರೆ ಎಲ್ಲಿ ಬೀಸ್ತಿದೆ? ಮೂಸ್ ನೋಡು, ಎಲ್ ಬೀಸ್ತಿದೆ ಅಂತ ಗೊತ್ತಾಗತ್ತೆ. ಏನಮ್ಮಣಿ, ಕಾಲ್ ಕೆರ್ಕೊಂಡ್ ಮೇಲ್ ಬೀಳಕ್ ಬರ್ತಾ ಇದೆಯೇನೋ? ಅಷ್ಟ್ ಈಸಿಯಾಗಿ ಬೀಳಲ್ಲ. ಬಿದ್ರೆ ನಿನ್ನಿಂದ ತಡ್ಕೊಳಕ್ ಆಗೋದಿಲ್ಲ. ಅಯ್ಯೋ ಅಮ್ಮ, ಇಡಿಯಟ್ ಅಮ್ಮ. ಅಮ್ಮಣಿ 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 ಅಮ್ಮಣ್ಣಿ ಅಮೆರಿಕಕ್ಕೆ ಆಕಾಶದಲ್ಲಿ ಹಾರಿದ್ರು, ಅಡಿಗೆ ಮನೇಲಿ ಅನ್ನ ಮಾಡೋ ಆನಂದ ಸಿಗುತ್ತ, ಅಯ್ಯನವರ ಹಾಸಿಗೆ ಅನುಭವ ಸಿಗುತ್ತ. ಅಮ್ಮಣ್ಣಿ ಅಮ್ಮಣ್ಣಿ ಗಂಟ ನೆಟ್ಟು ಕುಂತ್ಕೊಡೆ. ಅಮ್ಮ, ಪಾಪಡಿ ಮದ್ದಿಗೆ ಬೇಡಮ್ಮ, ಪಕ್ಕಕ್ಕೆ ತೆಗಿಯಮ್ಮ. ಲೇ ಕತ್ತೆ, ಪಾಪಡಿ ಪಕ್ಕಕ್ಕೆ ತೆಗಿ ಅಂತ ಯಾರ ಹೇಳ್ಕೊಟ್ಟವ್ರು ನಿಂಗೆ? ಅದಕ್ಕೆ ಯಾಕಮ್ಮ ಹಿಂಗ್ ಹೊಡಿತೀಯಾ? ಲೇ, ಪಾಪಡಿ ಮಧ್ಯಕ್ಕೆ ತೆಗಿಯೋದ್ರಾಗೆ ಬಹಳ ಅರ್ಥ ಇದೆ ಕಣಿ. ಹೆಣ್ಣಾಗಿ ಹುಟ್ಟುಬಿಟ್ರೆ ಅವಳು ಎಂಟು ಮನೇಲಿ ಬಾಳ್ಬೇಕು. ಒಂದು ಅತ್ತೆ ಮನೆ, ಇನ್ನೊಂದು ತವ್ರ ಮನೆ. ಈ ಎರಡು ಮನೇಲೂ ತನ್ನ ಬಾಳು ಸಮವಾಗಿ ತೂಗಬೇಕು ಅನ್ನೋದೇ ಬೈತಲೆ ಗುರ್ತು. ಅದಕ್ಕೆ ಮಧ್ಯದಲ್ಲಿ ಬೈತಲೆ ತೆಗಿಯೋದು, ಗೊತ್ತಾಯ್ತಾ? ಪಕ್ಕಕ್ಕೆ ಪಾಚಿದ್ರೆ ಏನಾಗ್ತೈತೆ? ನಿನ್ ತಲೆ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಇದ್ರೆ ಸಂಬಾಳ ಎಲ್ಲಿ ತುಗ್ತೈತೆ? ಹಂಗಾದ್ರೆ ಜಡೆ ಪಾಚಕ್ಕೂ ಏನಾದ್ರೂ ಅರ್ಥ ಇರ್ಬೇಕಲ್ಲ? ಇಲ್ವಾ ಮತ್ತೆ? ಕೂದಲೆಲ್ಲ 3 ಭಾಗ ಮಾಡಿ ಅದರಲ್ಲೊಂದು ತವ್ರ ಮನೆ, ಮತ್ತೊಂದು ಅತ್ತೆ ಮನೆ ಅಂತ ಇವೆರಡನ್ನೂ ಬೆಸ್ತು ಆಮೇಲಾಗೋ ಸಂತಾನದ ಮುಡಿನ ಅಂದ್ರೆ 3ನೇದನ್ನ ಬೆರೆಸಿ ಬಾಳ್ನಲ್ಲಿ ಬರೋ ಸಿಹಿ ಕಹಿಗಳನ್ನ ಸಂತೋಷದಿಂದ ಉಂಡು ಎಂದೆಂದಿಗೂ ಒಂದಾಗಿರ್ಲಿ ಅಂತ 3ನೂ ಸೇರಿಸಿ ಗಂಟಾಕಿ ಬಿಗಿತಾರೆ. ಆಕಾಶದಲ್ಲಿ ಚಂದ್ರ ಒಳಿಯೋಂಗೆ ಮುಖದಲ್ಲಿ ಕಾಂತಿ ಇದ್ದು ಹೆಣ್ಣಿನ ಬಾಡು ಕಳಿಯಾಗಿರ್ಲಿ ಅಂತ ಕುಂಕುಮ ಇಡ್ತಾರೆ. ಹೂವು ಅದ್ರ ವಾಸನೆನ ತಾನು ಅನುಭವಿಸ್ದೆ ಮುರ್ಕೊಂಡವ್ರ ಮನಸ್ಸನ್ನ ಸಂತೋಷ ಪಡಿಸಿ
ಅದು ಬಾಳ್ ಹೋಗ್ತೈತಿ. ಹಂಗೆ ಹೆಣ್ಣು ತನ್ನ ಪಾಲಿನ ಸುಖ ಸಂತೋಷನ ಮರೆತು ತನ್ನವ್ರನ್ನ ಸಂತೋಷ ಪಡಿಸ್ಬೇಕು ಅನ್ನೋ ಜ್ಞಾನ ಸದಾ ಇರ್ಲಿ ಅಂತ ಹೂ ಮುಡ್ಕೊಳ್ತಾರೆ. ನೀವಾ? ಗುಡ್ ಮಾರ್ನಿಂಗ್ ಸರ್. ಓ ಯು ಆರ್ ಮಾರ್ನಿಂಗ್. ನೀವು ಎಲ್ಲಿ? ನಿಮ್ಮೂರು ಇದೇನಾ? ಹೌದು. ಇಲ್ಲೆಲ್ಲಿಗೆ ಬಂದಿದ್ದೀರಾ ಸರ್? ಹಳ್ಳಿ ನೋಡ್ಬೇಕು ಅಂತ ಆಸೆ ಇತ್ತು. ಹಾಗಾದ್ರೆ ಎಲ್ಲಿ ಉಳ್ಕೊಂಡಿದ್ದೀರಾ? ಚೇರ್ಮನ್ ಮನೆಯಲ್ಲಿ. ಓ, ಬ್ಯಾಂಗ್ಳೂರ್ನಲ್ಲಿ ಬೆಳೆದ್ ನಿಮ್ಗೆ ಈ ಊರು ಹಿಡಿಸಲ್ಲ ಸರ್. ನೋ ಯು ಆರ್ ರಾಂಗ್. ನನಗೆ ಈ ಹಳ್ಳಿ, ಈ ಜನಗಳು, ಈ ವಾತಾವರಣ ತುಂಬಾ ಹಿಡಿಸಿದೆ. ನಿಜ ಹೇಳ್ಬೇಕಾದ್ರೆ ಈ ಹಳ್ಳಿ ಬಾಳೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಲ್ಲಿ ನೋಡಿ, ಈ ಅಂದ ಚಂದ ಪಟ್ಟದ ಹುಡುಗಿರ ಮೇಕಪ್ ನಲ್ಲಿರೋದಿಲ್ಲ. ಫ್ರೆಂಡ್ ಸರಸ್ವತಿ. ಇವ್ರು ನಾನ್ ಕಂಪ್ನಿಲಿ ಕೆಲಸ ಮಾಡೋ ಯಜಮಾನ ಮಗ ಮಿಸ್ ರಾಜಾ ಅಂತ. ಬನ್ನಿ ಸರ್, ಹಾಗೆ ಸುತ್ತಾಡ್ಕೊಂಬರೋಣ. ನಾನು ನೋಡ್ತಾನೆ ಇದ್ದೀನಿ. ಹೋಗುವಾಗಿಬ್ರು ಬರುವಾಗಿಬ್ರು ಕೂಡ್ಸ್ಕೊಂಡ್ ಬರ್ತಿರಲ್ಲ, ಒಂಟಿಯಾಗಿ ಒಂದು ದಿನಾನಾದ್ರೂ ಹೋಗಿ ಬಂದದ್ ನೋಡ್ಲೇ ಇಲ್ವಲ್ಲ, ಯಾಕೆ ಅಂತ. ಯಾಕೆ అంటే మాళ్ళి పిల్లకాయలురా ఇస్కోలు దూరంగా ఉంది. పాపము ಏನೋ ನನ್ನ ಕೈಲ ಸಹಾಯ ಮಾಡ್ತಾ ಇದ್ದೀನಿ. ಪುಣ್ಯ ವಸ್ತುಂದಿರೇ ವಸ್ತುಂದಿ. ಹಾಗಾದ್ರೆ ಇವತ್ತು ನನಗೆ ಸ್ವಲ್ಪ ಕಾಲ್ ನೋವು ಬಂದ್ಬಿಟ್ಟಿದೆ. ನನ್ನನ್ನು ಸ್ವಲ್ಪ ಕೂಡ್ಸ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀರಾ? ಪುಣ್ಯ ಬರ್ತೈತೆ. ಪಾಪಿನ ಕೊಡ್ಕ, ನೀನು ನಡೆದುಕೊಂಡು ಹೋಗ. ಪಾಪము ಇಸ್ಕೋಲು ದೂರಂగా ఉంది. ಟೈಮ್ ಅయింದಿರ. ಪಾಪ ನಮ್ ಶೆಟ್ರು ಇವ್ರಿಗೆ ಸಹಾಯ ಮಾಡಿದರೆ ಇನ್ಯಾರಿಗೆ ಸಹಾಯ ಮಾಡ್ತಾರೆ? ಹೆಣ್ಮಕ್ಳು ಸೈಕಲ್ ಮುಂದೆ ಕುಳಿತುಕೊಂಡು ಆ ಉಜ್ಜಿ ಉಜ್ಜಿ ನಮ್ ಶೆಟ್ರು ಬಟ್ಟೆಯನ್ನೆಲ್ಲ ನೆನ್ಸ್ಬಿಡ್ತಾರೆ. ಸರಿಯಾಗಿ ಹೇಳ್ದೆ ಕೊಳ್ಳ. వీడొక దరిద్రముండ కొడుకు. ఒరే, ಒಳ್ಳೆಯವರ ಕಣ್ಣಿಗೆ ಒಳ್ಳೆದೇ ಕಾಣುತ್ತಂದಿರ, ಕೆಟ್ಟವರ ಕಣ್ಣಿಗೆ ಕೆಟ್ಟದ್ದೇ ಕಾಣುತ್ತಂದಿರ. ಮಾ ಊರಿ ಹೆಣ್ಣು ಮಕ್ಕಳಿಗೆ ನಾನು ಮಾಡುವ ಸೇವೆ ನಿನಗೆ ಹೆಂಗೆ ತಿಳಿತಂದಿರ? ಹಲೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಕಾಫಿ ಟೀ ಏನ್ ತಗೊಳ್ತೀರಿ ಸರ್? ಸರ್, ನಾನ್ ನಿಮ್ಮನ್ನು ಬೆಂಗಳೂರಿಗೆ ಆಗ್ಲೇ ಹೋಗ್ಬಿಟ್ಟಿದ್ರಿ ಅಂತ ತಿಳ್ಕೊಂಡಿದ್ದೆ. ಯಾಕೆ? ನಾನು ಇಲ್ಲಿರೋದು ಯಾರಿಗಾದ್ರೂ ತೊಂದರೆ ಆಗಿದೆಯಾ? ನೋ, ಹಾಗಲ್ಲ ಸರ್. ಸಮ್ಮರ್ ವೆಕೇಶನ್ ಬಂದಿದ್ದೆ ಅಂತ ಹೇಳಿದ್ರಿ. ಸಮ್ಮರ್ ಮುಗೀತಲ್ಲ, ಆದ್ರಿಂದ ಹೊರಟೋಗ್ಬಿಟ್ರಿ ಅಂತ ತಿಳ್ಕೊಂಡೆ. ಡೋಂಟ್ ವರಿ, ಇನ್ಮೇಲೆ ಪರ್ಮನೆಂಟ್ ಇಲ್ಲೇ ಇದ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ವೈ ನಾಟ್ ಇದ್ಬಿಡಿ. ಸರ್, ಒಂದ್ ತಮಾಷೆ ನೋಡಿದ್ರ? ಹಳ್ಳಿಯನ್ನು ಬಾಳ್ಬೇಕು ಅಂತ ನಗರಕ್ಕೆ ಹೋಗ್ತಾನೆ, ನಗರದವ್ರು ಬಾಳಿದ್ ಸಾಕು ಅಂತ ಹಳ್ಳಿಗೆ ಬರ್ತಾರೆ. ಹೇಗಿದೆ ಸರ್? ಬ್ಯೂಟಿಫುಲ್. ಒಂದ್ ವಿಷಯ ಗೊತ್ತಾ ಸರ್? ನಗರದವ್ರಿಗೆ ದನಾನ್ ಮೇಯಿಸೋದಕ್ ಬರಲ್ಲ, ಹಳ್ಳಿಯವ್ರಿಗೆ ಜನಾನ್ ಮೇಯಿಸೋದಕ್ ಬರಲ್ಲ. ಇವೆರಡು ನಿಮಗ್ ಬರುತ್ತೆ ಅಂತೀರಾ? ಹಾಗಲ್ಲ ಸರ್, ಒಟ್ನಲ್ಲಿ ಯಾವ ಕೆಲಸನೂ ಸರಿಯಾಗಿ ನಡೀತಿಲ್ಲ ಅಂದೆ. ಸರ್, ಬರ್ತಾ ಬರ್ತಾ ನಮ್ ಭಾರತ ದೇಶ ಬಹಳ ಕೆಟ್ಟೋಯ್ತು ಸರ್. ಸರ್, ನಿಮ್ ಕೈಲಿರೋದು ಯಾವ ಪುಸ್ತಕ ಸರ್? ಹೌ ಟು ಗೆಟ್ ಹರ್. ವಾಟ್? ಇದು ಲವ್ ಸ್ಟೋರಿ. ಐ ಸಿ. ಲವ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಕೇಳಿ ಹೇಳ್ತೀನಿ. ಯಾರನ್ನ? ಸಾರಿ, ನಿಮ್ಮ ಅಭಿಪ್ರಾಯನ? ಒಬ್ಬ ಶ್ರೀಮಂತ ಹುಡುಗ ಬಡ ಹುಡುಗಿನ ಲವ್ ಮಾಡಿ ಅದ್ ನೆರವೇರದೆ ಇದ್ರೆ ಅದಕ್ಕೆ ವಿಧಿನೇ ಕಾರಣ ಅಂತ ಹೇಳ್ತಾರೆ. ಒಬ್ಬ ಶ್ರೀಮಂತ ಹುಡುಗಿ ಬಡ ಹುಡುಗನ ಲವ್ ಮಾಡಿ ಅದು ಫೇಲ್ಯೂರ್ ಆದ್ರೆ ಅದಕ್ಕೆ ಅಂತಸ್ತೇ ಕಾರಣ ಅಂತ ಹೇಳ್ತಾರೆ. ಬಡ ಹುಡುಗ ಹುಡುಗಿರ ಪ್ರೀತಿ ಪರದಾಟವಾಗಿಬಿಟ್ರೆ ಅದಕ್ಕೆ ಜಾತಿ ಮತವೇ ಕಾರಣ ಅಂತ ಹೇಳ್ತಾರೆ. ಶ್ರೀಮಂತ ಹುಡುಗ ಹುಡುಗಿರು ಮಾಡೋ ಲವ್ ಲಾಸ್ಟ್ ಆಗ್ಬಿಟ್ರೆ ಅದಕ್ಕೆ ಗೌರವನೇ ಕಾರಣ ಅಂತ ಹೇಳ್ತಾರೆ.
ಒಟ್ನಲ್ಲಿ ಈ ಲವ್ವಿನ ಜೊತೆ ನಡೆಯೋ ಯುದ್ಧದಲ್ಲಿ ನನಗೆ ತಿಳಿದ ಹಾಗೆ ಹಣ, ಜಾತಿ ಮತ, ಭಾಷೆ, ಅಂತಸ್ತು ಇವೇ ಜಯಗಳಿಸುತ್ತವೆ ವಿನಃ ನಾವು ಜಯಗಳಿಸಿರೋದನ್ನ ನಾ ಎಲ್ಲೂ ನೋಡಿಲ್ಲ ಸರ್. ಹಾಗೊಂದು ವೇಳೆ ಒಬ್ಬಿಬ್ಬರು ವಿಷಯದಲ್ಲಿ ಅದು ನಿಜವಾದ್ರೂ ಕೊನೆಗೆ ಸಂದೇಹ ಬೆಳೆದು ಆತ್ಮಹತ್ಯೆಯಲ್ಲಿ ಮುಗ್ದಿರೋದನ್ನ ನಾ ಕಣ್ಣಾರೆ ನೋಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಸರ್, ಬರ್ತಾ ಬರ್ತಾ ನಮ್ಮ ಭಾರತ ದೇಶ ಬಹಳ ಕೆಟ್ಟೋಯ್ತು ಸರ್. ಲೇ ಪೂರ್ಣಿಮಾ, ಬಾಯ್ಲಿ. ಯಾರಿಗೆ ಆ ಪುಸ್ತಕ? ರಾಜಣ್ಣ ಕೊಟ್ಟಿದ್ದು ಸರಸ್ವತಿ ಅಕ್ಕನ್ಗೆ ಕೊಡ್ಬೇಕು. ಕೊಡಿಲಿ, ನಾನೇ ಕೊಡ್ತೇನೆ, ಹೋಗು. ಪ್ರೇಮದ ಕಾಣಿಕೆ. ಈಗಿನ ಕಥೆ ಬರೆಯೋರೆಲ್ಲ ಬರೀ ಲವ್, ಸೆಕ್ಸು ಈ ವಿಚಾರನ ಬರೆದು ಹುಡುಗರ ಮನಸ್ಸನ್ನೆಲ್ಲ ಮಂಕ್ ಮಾಡಾಕ್ಬಿಡ್ತಾರೆ. ಇಂಥವ್ರಿಗೆಲ್ಲ ವೀರ ಸಾಹಸ ಎಲ್ಲಿಂದ ಬರಬೇಕು? ನಾನ್ಸೆನ್ಸ್. ಲೇ ತಿಮ್ಮ, ಬರಲಿ. ಇದನ್ನ ತಗೊಂಡೋಗಿ ಸರಸ್ವತಿ ಕೊಡು. ಅಕ್ಕ ಅಕ್ಕ, ಇದನ್ನ ಸೋಮಶೇಖರಣ್ಣ ಕೊಟ್ರು, ತಗೋ. ಏಕಾಂತದಲ್ಲಿ ಮಧುರತೆ ಇಲ್ಲ, ഇരുಳಿನಲ್ಲಿ ರವಿಯ ಕಿರಣವೇ ಇಲ್ಲ, ಸಂಗಾತಿ ಇಲ್ಲದ ಬಾಳಿನಲ್ಲಿ ಬೆಳಕೇ ಇಲ್ಲ. ಈ ನಿರೀಕ್ಷಣೆ ಯಾರಿಗೆಂದು ತಿಳಿಯಲೇ ಇಲ್ಲ. ಚೆನ್ನಾಗಿ ಭಾಷಣ ಮಾಡ್ತೀರಾ. ಶಂಕರಿ, ಓ ಶಂಕರಿ, ಶಿವಶಂಕರಿ, ಕನಸಾದ ನನ್ನಾಸೆ ಪೂರೈಸುವ, ಮನದಲ್ಲಿ ನಿನ್ನನ್ನು ನಾ ಸ್ಮರಿಸುವೆ. ಓ ಶಂಕರಿ, ಶಿವಶಂಕರಿ, ಓ ಶಂಕರಿ, ಶಿವಶಂಕರಿ. ನದಿಯಲ್ಲಿ ನೀ ಮಿಂದು ಬಂದಾಗ ಭ್ರಮೆಯಿಂದ ಹೊರ ಬಂದೆ ಆ ರಮ್ಯ ಕಂಡಾಗ. ಹರಿಯುವ ನದಿಯಲ್ಲಿ ನೀ ಮಿಂದು ಬಂದಾಗ ಭ್ರಮೆಯಿಂದ ಹೊರ ಬಂದೆ ಆ ರಮ್ಯ
ನಿನ್ನೆ ಕಂಡಾಗ ಅತಿಯಾದ ಆನಂದ, ಆತ್ಮದ ಅನುಬಂಧ, ದೈವಿಕ ಸಂಬಂಧ ನಾ ಮರೆವೇನು, ನವಜೀವ ಚೈತನ್ಯ ನಾ ಪಡೆವೇನು. ಓ ಶಂಕರಿ ಶಿವಶಂಕರಿ, ಓ ಶಂಕರಿ ಶಿವಶಂಕರಿ. ಸೌಂದರ್ಯ ಮಡಿಲಲ್ಲಿ ನಾ ನಿನ್ನ ಕಂಡಾಗ, ಸಂಗೀತ ವೀಣೆಯು ನಿನ್ನಲ್ಲಿ ಮಿಡಿದಾಗ. ಸೌಂದರ್ಯ ಮಡಿಲಲ್ಲಿ ನಾ ನಿನ್ನ ಕಂಡಾಗ, ಸಂಗೀತ ವೀಣೆಯು ನಿನ್ನಲ್ಲಿ ಮಿಡಿದಾಗ. ತಂತಿಯು ನೀನಾಗಿ, ನಾದವು ನಾನಾಗಿ, ಸ್ವರದಲ್ಲಿ ಒಂದಾಗಿ ನಾ ಸೇರುವೆ. ಮರೆಯದ ಹಾಡೊಂದು ನಾ ಹಾಡುವೆ. ಓ ಶಂಕರಿ ಶಿವಶಂಕರಿ, ಕನಸಾದ ನನ್ನಾಸೆ ಪೂರೈಸುವ, ಮನದಲ್ಲಿ ನಿನ್ನನ್ನು ನಾ ಸ್ಮರಿಸುವೆ. ಓ ಶಂಕರಿ ಶಿವಶಂಕರಿ, ಓ ಶಂಕರಿ ಶಿವಶಂಕರಿ. ಹಾಡು ಬಹಳ ಚೆನ್ನಾಗಿತ್ತು. ಥ್ಯಾಂಕ್ಸ್. ನೀವು ತುಂಬಾ ಇಂಪಾಗಿ ಹಾಡ್ತೀರಾ. ಥ್ಯಾಂಕ್ ಯು. ಮನಸ್ಸಿನಲ್ಲಿ ಪ್ರೀತ ಆಸೆಗಳನ್ನ ಇಟ್ಕೊಂಡು ಹಾಡ್ದಾಗಿತ್ತು. ಯಾರೋ ಸೊಗಸಾಗಿರೋ ಹುಡುಗಿ ನಿಮ್ ಮನಸ್ಸಿನ ಸೆಳೆದಿರೋ ಹಾಗಿದೆ. ಯು ಆರ್ ಕರೆಕ್ಟ್. ಅವಳೇ ನನ್ನ ಪ್ರೇಯಸಿ, ನನ್ನ ಹೃದಯನ ಸೂರ್ಯಗೊಂಡ್ರೋ ಚೆಲುವೆ, ನನ್ನ ಬಾಳ ಸಂಗಾತಿಯಾಗಿ ಬರ್ತಿರೋ ಸೌಭಾಗ್ಯವತಿ. ಯಾರು ಅಂತ ತಿಳ್ಕೋಬೋದಲ್ಲ? ಓ ಶ್ಯೂರ್. ಅವಳ ಹೆಸರು ವಾಣಿ. ಹೆಸರು ತುಂಬಾ ಚೆನ್ನಾಗಿದೆ. ಇನ್ನೊಂದು ಹಂಸಾಸಿನಿ. ಇವಳ ಹೆಸರು ಚೆನ್ನಾಗಿದೆ. ದೆನ್ ವಾಗ್ದೇವಿ. ವೀಣಾಪಾಣಿ, ಕಲಾವತಿ, ಹೇಮಾವತಿ, ವಿದ್ಯಾವತಿ. ಹಾ ಇಷ್ಟನ್ನು ಪ್ರೀತಿಸಿದ್ದೀರಾ? ನಿಮ್ಮ ಆಸೆ ಬೇಗ ನೆರವೇರ್ಲಿ. ಸರಸ್ವತಿ, ಸರಸ್ವತಿ, ಐ ಲವ್ ಯು, ಐ ಲವ್ ಯು ಓನ್ಲಿ. ಓ ನನ್ನ ಮುದ್ದು ಗೊಂಬೆಯೇ, ನಿನ್ನ ಮನದ ಕೂಗು ನನಗೆ ಕೇಳದು, ನನ್ನ ಮನದ ಕೂಗು ನಿನಗೆ ಕೇಳದು. ಈ ನಮ್ಮ ಕೂಗುಗಳ ಸಂಗಮಕ್ಕೆ ನಾನು ಕಾದಿರುವೆ, ಕಾತುರದೆ ಒಲಿದು ಬಾ ನೀನು. ನಿನ್ನೆ ರಾಜ, ರಾಣಿ ಯಾರು? ಹೇ ನನ್ನ ಪ್ರೇಯಸಿ, ನನ್ನ ಹೃದಯ ಸಿಂಹಾಸನ ಮೀಸಲಾಗಿದೆ ನಿನಗೆ. ನನ್ನ ಅರ್ಧ ದೇಹವು ಕಾದಿರುವುದು ನಿನಗೆ. ಇಬ್ಬರ ದೇಹಗಳು ಒಂದಾದರೆ ಸಾಕು, ಮನಸ್ಸು ಮನಸ್ಸುಗಳ ಮಿಲನವಾದರೆ ಸಾಕು, ಪ್ರೇಮದ ಚಿಲುಮೆ ಬತ್ತದಿರೆ ಸಾಕು. ಇಷ್ಟಿರಲು ಬದುಕಿನಲ್ಲಿ ಇನ್ನೇನು ಬೇಕು? ಉತ್ತರಕ್ಕೆ ಕಾತುರದಿ ಕಾದಿರುವ ರಾಜ. ಓ ನನ್ನ ಅರಸಿ, ತುಂಬಿದ ಕೊಳಕೆ ತಾವರೆಯೇ ಚಂದ, ನೀಲಿ ಆಕಾಶಕ್ಕೆ ತಾರೆಗಳೇ ಅಂದ. ಹೂದುಂಬಿದ ವನಕ್ಕೆ ಹುಣ್ಣಿಮೆಯು ಅಂದ, ರತಿಯನ್ನು ಹೋಲಿಪ ನಿನ್ನ ಮಗವೇ ಅಂದ. ಹಿತವಾದ ನಿನ್ನ ನಗೆಯೇ ನನ್ನ ಬಾಳಿಗಾನಂದ, ಕಾದಿರುವೆ ಕಾಣಲು ಆ ಅಂದ ಚಂದ ನಿನ್ನ ರಾಜ. ಓ ನನ್ನ ಸರಸ್ವತಿ, ನಾನ ಧರೆಗಿಳಿದು ಬಂದಿರುವ ದೇವತೆಯು ನೀನು, ಕಾದಿರುವೆ ನಿನಗಾಗಿ ಮಾನವನು ನಾನು. ದರ್ಶನವ ನೀಡುವೆಯ ನನಗಾಗಿ ನೀನು, ಒಲವೆಂಬ ಪುಷ್ಪದಿ ಪೂಜಿಪೆನು ನಾನು. ಛೀ, ಬರ್ಲಮ್ಮ? ಆಗ್ಲಿ. ಬರ್ಲಾ ಅತ್ತೆ? ಆಮೇಲೆ ಹಾಲ್ ತಂದ್ಕೊಡೋ ಹುಡುಗಿಯರ್ನೆಲ್ಲ ಹಿಡ್ಕೊಳಕ್ ಹೋಗ್ಬೇಡ.
ಹೊಡೆ ಹೊತ್ತಾಯ್ತು, ಅವ್ರು ಕಾಯ್ತಿರ್ತಾರೆ. ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡಿದೀಯ ಅಂತ ನಾವೇನ್ ಬಿಟ್ಬಿಡ್ತೀವ? ನಾವ್ ಕೇಳಿದಿಕ್ಕೆಲ್ಲ ಸರಿಯಾದ ಉತ್ತರ ಕೊಟ್ಟು ಆಮೇಲೆ ತಗೊಂಡ್ ಹೋಗಿ ಅಮ್ಮ. ಸೋಬ್ನದ್ ರಾತ್ರಿ ಏನೇನ್ ನಡೀತು, ಹೆಂಗ್ ನಡೀತು ಅಂತ ಅದನ್ನೆಲ್ಲ ಹೇಳ್ಬಿಟ್ಟು ತಗೊಂಡ್ ಹೋಗಿ ಅಮ್ಮ. ಸೋಬ್ನಾ, ಆ, ಸೋಬ್ನಾ ಜಲ್ದಿ ಜಲ್ದಿ ಹೇಳ್ಬಿಡೆ. ಅವನ್ನೆಲ್ಲ ಹೆಂಗೆ ಹೇಳೋದು, ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ಅಯ್ಯೋ, ಅದನ್ನೇ ಬೇಗ ಹೇಳ್ಬಿಡೆ. ಇದೊಂದು ಬಂದು ಬಂದು ಬಂದಾಯ್ತು, ಹೇಳೆ. ಹಾಲಿನ ಚಂಬನ್ ಕೈಯಲ್ಲಿ ಇಟ್ಕೊಂಡು ಹ್ಮ್. ಒಳಕ್ ಹೋದ್ನಾ, ತಕ್ಷಣ ನಿನ್ ಮೇಲೆ ಹಾರಿ ನಿನ್ ಗಟ್ಟಿಯಾಗಿ ತಬ್ಕೊಂಡು ಮುತ್ತಿನ ಮೇಲ್ ಮುತ್ತಿಕ್ಕಿ ಅಲಕ್ಕಾಗ್ ಮೇಲಕ್ಕೆ ಎತ್ತಿ ಮಂಚದ ಮೇಲೆ ಕುಕ್ಬಿಟ್ಟು ಅಯ್ಯೋ ನೋಡ್ದಿರಾ ಹೋಗ್ಬಿಟ್ನಲ್ಲೇ. ಏ, ಇವನ್ನೆಲ್ಲ 4 ಜನ ನೋಡೋ ಹಾಗೆ ಮಾಡ್ತಾರೇನೆ. ಮಂಕು. ನೀನ್ ಹೇಳೆ ನನ್ ಚಿನ್ನ. ಅವಳೆಲ್ಲ ಹೇಳ್ಬಿಟ್ಲಲ್ಲೇ, ನನ್ನ ಬಿಟ್ಟು ಬಿಡ್ರೆ. ಆಹಾ ಮಳ್ಳಿ ಪೂರ್ತಿ ಹೇಳೋವರ್ಗು ಇದನ್ ಕೊಡಲ್ಲ. ಹೇಳೆ ಅಂದ್ರೆ ಅವ್ರು ನನ್ನ ಹತ್ರಕ್ ಬಂದ್ರು. ಬಂದು ನಾನು ಅವ್ರ ಹತ್ರಕ್ ಹೋದೆ. ಅಯ್ಯೋ ಆಯ್ತಲ್ಲೇ, ಅವರು ಇನ್ನು ಹತ್ರಕ್ ಬಂದ್ರು. ಮುಂದಕ್ಕೆ ಹೋಗಿ ಮಂಚಿಕೆ ನನ್ ಕೈ ಮುಟ್ಟಿ ಯಾಕೆ ಏನಾಯ್ತೆ? ಏನಿಲ್ಲ ಕಣೆ. ಗಂಡ್ ಬಂತು ಗಂಡು. ಬಾರೆ ಇಲ್ಲಿ ಬಾರೆ. ಗಂಡಲ್ಲ ಕಣೆ, ಗಂಡವ್ರ ಅಪ್ಪ. ಏನಮ್ಮ ಮುಗೀತಾ? ಜಲ್ದಿ ಹೆಣ್ ಬರ್ಲಿ. ಹೌದು, ಗಂಡಲ್ಲಿ ಬರ್ಲಿಲ್ವಾ? ಆ ಕಲ್ಗುಂಡಂಗ್ ಎದುರಿಗಿಕೊಂಡು ಗಂಡು ಬರ್ಲಿಲ್ವಾ ಅಂತ ಕೇಳ್ತೀಯಲ್ಲೋ? ನಾನ್ ಕೇಳಿದ್ದು ಗಂಡನ್ನ, ಅವ್ರ ತಾತನ್ನಲ್ಲ. ಏ, ಬೇಕುಪ್ಪ, ಅಣಕಿಸ್ತೇನೋ? ಎದ್ದೋಗ ಆಚೆಗೆ. ಅವ್ರು ಯಾರು ಅಂತ ಗೊತ್ತೇನೋ? 50 ಎಕರೆ ಜಮೀನು ಒಡೆಯ, 15 ಪಂಪ್ಸೆಟ್ಟು, 3 ಮಾವಿನ ತೋಪು, 10 ಬಾಳೆ ತೋಪು. ಇವೆಲ್ಲ ಯಾವ ಲೆಕ್ಕನೋ? ತೆಂಗಿನ ತೋಪು 50 ಎಕರೆ, ಡಾಕ್ಟ್ರು ಒಂದಲ್ಲ 2 ಅಲ್ಲ 10. ಯಾವ ನಾನ್ ಬೆಳೆ ತೋರ್ಸಾಗಾಯ್ತದ? ಹೆಣ್ಣು ಅವ್ರನ್ನ ಕಟ್ಕೊಳಕ್ಕೆ ಕೊಟ್ ಮಡಿಗಿರ್ಬೇಕಣೋ. ಓಹೋ, ಹಣ ಇದ್ದು ಬಿಟ್ರೆ 18 ವಯಸ್ಸಿನ ಹುಡುಗಿನ ಕೇಳುತ್ತಾ? ಅಲ್ಲಯ್ಯ, ನಿನಗೆ ಈ ವಯಸ್ಸಲ್ಲಿ ಹುಡುಗಿ ಬೇಕಾ? ಅಲ್ಲ ಕೇಳ್ತೀನಿ, ಬಡವ್ರ ಮನೆ ಹೆಣ್ಣು ಅಂದ್ರೆ ಸಂತೆಲ್ ಮಾರೋ ಹಣ್ಣು ಅಂತ ತಿಳ್ಕೊಂಡ್ಬಿಟ್ರನೆ. ಏನ್ಯಾ ಹೇಳಯ್ಯ ಮೇಲಕ್ಕೆ. ಅರೆ ಎದ್ದು ಹೋಗ ಆಚೆಗೆ ಅಂದ್ರೆ. ಅಯ್ಯೋ ಸಿದ್ದಪ್ಪ. ಏಯ್ ಊಳ ಮಗನೇ, ಎಷ್ಟು ಧೈರ್ಯ ಅಲ್ವೋ ನಿಂಗೆ? ಸರಿಯಾಗಿ ದುಡ್ದು ತಿನ್ನೋದಾಗದೆ ಆಯ್ಕೊಂಡು ತಿನ್ನೋದು ನಾಯಿ. ಏನು ಅವರನ್ನೇ ತೋಗಂತೀಯ? ಈ ಮತ್ತೆ ತಗೋ. ಮುಚ್ಕೊಂಡಿರಾನೆ ಕುಡಕ್ ನನ್ನ ಮಗನೇ. 2 ಬಾಟ್ಲಿ ಹೆಂಡ ಕುಡ್ದು ಒಂದು ಹುಡುಗಿ ಬೆಲೆ ಮಾತಾಡೋದಕ್ಕೆ ಬಂದಿದೆಯಲ್ಲ. ಏಯ್ ಅಪ್ಪ ನೋಡ್ತಿದ್ದೀನಿ, ಇಲ್ದಿದ್ರೆ ಇಲ್ಲಿ ನಡೆಯೋದೇ ಬೇರೆ. ಹುಷಾರ್. ಏನೋ ಮಾಡ್ತೀಯ ಸೂಳ ಮಗನೇ? ನೀನು ಸಾರ್, ನಿಮ್ಮ ಅಪ್ಪ ಸಾರ್.
ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಅಂಥದ್ದೇನ್ ಮುಳುಗೋಗಿರೋದು? ಏನಿಲ್ಲ, ನನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಇದುವರೆಗೂ ಯಾರು ಬರ್ಲಿಲ್ಲ. ಮೊದಲನೇ ಬಾರಿಗೆ ಬಂದ್ ವರನ್ ಕತೆ ಜಗಳದಲ್ಲೇ ಮುಗ್ದೋಯ್ತಲ್ಲ ಅಂತ ಯೋಚನೆ. ಆಹಾ, ಆ 60 ವಯಸ್ಸು ಹುಡ್ಗ ನಿನಗೆ ಗಂಡನಾಗ್ಬೇಕಾ? ಒಂದು ವೇಳೆ ಅವನೇ ನನಗೆ ಅಂತ ನನ್ನ ಹಣೆಯಲ್ಲಿ ಬರ್ದಿದ್ರೆ? ಲೇ ನಿಲ್ಸೇ ಸಾಕು. ಅವಳ ಮೈನ ಮೇಲ್ ಕಿಡಿಸ್ಕೊತಾ ಇದ್ದಾಳೆ. ಅವಳಿಗೊಂದು ಆಸೆ, ಕಣ್ಣು ಮುಚ್ಚೋದ್ರೊಳಗೆ ನಾನ್ ಮದ್ವೆ ನೋಡ್ಬೇಕು ಅಂತ. ನಾನು ಈ ಮನೆಯಲ್ಲಿ ಗಂಡ ಹುಟ್ಟಿದಿದ್ರೆ ಅವಳ ಆಸೆನ ಯಾವಾಗ್ಲೂ ನೆರವೇರಿಸ್ತಿದ್ದೆ. ಏನ್ ಮಾಡ್ಲಿ, ಹೆಣ್ಣ ಹುಟ್ಬಿಟ್ಟಿದ್ದೀನಲ್ಲ. ಇದನ್ನ ನೆನೆಸ್ಕೊಂಡಾಗ 20ಕ್ಕೂ 60ಕ್ಕೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಕಣೆ. ಹೆಣ್ಣಂದ್ರೆ ಒಂದ್ ದೊಡ್ಡ ಕತೆ. ಅದಿರ್ಲಿ, ಬಾ ತೊರೆ ಕಡೆ ಹೋಗ್ಬಿಟ್ ಬರೋಣ. ನಮಸ್ಕಾರ ಕಟ್ರೆ. ನಮಸ್ಕಾರ. ಲಕ್ಷ್ಮಿ, ನೀನ್ ಹೇಳಿಯಮ್ಮ. ಭೀಮಣ್ಣ, ನಿಮ್ಮ ಕೂತ್ಕೊಳ್ಳಿ. ಏನಿಲ್ಲ ಇದೆ? ಬಡ್ಡಿ ಮಗ ಬಿಟ್ಟಿ ಸಿಕ್ತು ಅಂತ ಹೇಳಿ 2 ಮೂಟೆ ಕಣ್ಣ ಖಾಲಿ ಮಾಡ್ಬಿಟ್ಟ. ಮೇಲೆ ಕೆಳಗೆ ಎಲ್ಲ ಕಿತ್ಕೊಂಡ್ಬಿಡ್ತು. ಜಲ್ದಿ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿ. ಇಲ್ಲ, ಪರೀಕ್ಷೆ ಮುಂದೆ ಅರ್ಜೆಂಟ್ಗೆ ಇಸ್ಕೂಲಿಗೆ ಓಡಬೇಕಾ? ಮಾಡ್ಲಿ ಭೀಮಣ್ಣ. మోవక విశ్వాసాలు, ప్రేమాలు, ప్రీతిలు సహాయం చేసండి. ಹೌದು ಪಾಪ. ಭೀಮಣ್ಣನೇ ಕರ್ಕೊಂಡು ಹೋಗಿ ಶೆಟ್ರೆ. ನಾವು ನಡ್ಕೊಂಡೇ ಹೋಗ್ತೀವಿ. ಬಾಕ ಹೋಗೋಣ. ಬಾಪ ಬಾಪ ಬಾ. ಕತ್ತೆ ಕೆಟ್ರೆ ಕಿತ್ತೋದ್ ಗೋಡೆ, ಮನಸ ಕೆಟ್ರ ನೋಡ್ಬೀದಿ ನಾರಾಯಣ. ಕೂತ್ಕೋ. ಏನೋ ಹುಡುಕ ತಪ್ಪಿ ಒಂದೆರಡು ಮಾತಾಡ್ಬಿಟ್ಟೆ. ಅದಕ್ಕಾಗಿ 3-4 ದಿನ ಮನೆಗೆ ಬರದಿದ್ ಬಿಡೋದ? ನೀನು ಬಹಳ ಓದಿದೀಯ, ತಿಳುವಳಿಕೆ ಇರೋನು. ನಿನಗೆ ಹೇಳಾಗಾಯ್ತದ? ನನ್ನ ಮಗ ಆಸ್ತಿ ಪಾಸ್ತಿ ಮನೆ ಮಠ ಮಾಡ್ಲಿಲ್ಲ ಅಂತಾನು ಚಿಂತೆ ಇಲ್ಲ, ನನಗೇನಾದ್ರೂ ಮಾಡು ಅಂತಾನು ಕೇಳಲಿಲ್ಲ. ನಿನಗೆ ಅಂತ ಒಂದ್ ದಾರಿ ಮಾಡ್ಕೋ. 4 ಜನದಂಗೆ ನೀನು ಒಂದು ಮದುವೆ ಹೇಗಿದ್ವೆ ಅಂತ ಮಾಡ್ಕೊಂಡು ಮಕ್ಕಳನ್ನೆತ್ತಿ ಮರ್ಯಾದೆಸ್ತರಾಗ ಬಾಳಿದ್ರೆ ಸಾಕು. ಸಾಯೋಕ್ ಮೊದ್ಲು ನನ್ನ ಮೊಮ್ಮಕ್ಕಳನ್ನ ನಾನ್ ನೋಡ್ಬಾರ್ದ? ನೀನೇ ಹೇಳು. ಲೇ ಸೋಮಣ್ಣ, ನಾನೊಂದು ಮಾತು ಹೇಳಿದ್ರೆ ಕೋಪ ಮಾಡ್ಕೊಳ್ಳೋದಿಲ್ಲ ತಾನೇ? ಇಲ್ಲ ಹೇಳಿಪ್ಪ. ಲೇ ಲೇ ನಿನ್ ಜೀವನದಾಗ ಯಾರಿಗಾನ ಒಳ್ಳೇದು ಮಾಡ್ಬೇಕು ಅಂತಿದ್ರೆ ಅದನ್ನ ಆ ಹುಡುಗಿಗೆ ಮಾಡಪ್ಪ. ಏನು? ಸಾರಾಯಿ ಅಂಗಡಿ ಹತ್ರ ಸಿದ್ದಪ್ಪ ಸಿಕ್ಕಿದ್ದ. ನೀನ್ ಯಾವಾಗಿಂದ ಶುರು ಮಾಡ್ದ್ಯೋ ಸಾರಾಯಿ ಅಂಗಡಿಗೆ ಹೋಗಕ್ಕೆ? ಸಿದ್ದಪ್ಪ ಕಳ್ಸಿದ್ನಾ? ಇಲ್ಲ ಕಣ್ರವ, ನಾನ್ ಇತ್ತಿಂದ ಗದ್ದೆ ಕಡೆ ಹೋಯ್ತಿದ್ದೆ. ಅವನ್ ಅತ್ಲಿಂದ ಸಾರಾಯಿ ಅಂಗಡಿ ಬರ್ತಿದ್ದ. 2 ಮಾತಾಡಕ್ಕೆ ಅಂತ ಕರ್ದ, ಅದಕ್ಕೆ ಹೋಗಿದ್ದೆ. ಅದಕ್ಕೇನೀಗ? ಏನಿಲ್ಲ, ಮದ್ವೆ ವಿಷಯ ಹೇಳಿದ.
ಮದುವೆ ಯಾರಿಗೆ ಮದುವೆ? ಅದೇ ಅವನ್ ಮಗಂದು. ಓ ಆ ಸೋಮಾರಿಗ ಹುಡುಗಿ ಯಾರಂತೆ? ನಮ್ಮೂರೇ ಕಂಡ್ರವ. ನಮ್ಮೂರಲ್ಲಿ ಯಾರು ಹುಡುಗಿ? ನಮ್ಮನೆಗೆ ಏನು? ನಮ್ ಚಿಕ್ಕವ್ವ ಅವ್ರು. ಮುಚ್ಚ ಬಾಯ್. ಇವಳು ಮದುವೆ ಆಗದೆ ಅಂದ್ರೆ ಬಿದ್ದಿರ್ತಾಳೆ. ಇಂಥ ಪುಡಾರಿಗಳನ್ನ ಕಟ್ಕೊಂಡವರು ಯಾರು ಬಾಳವ್ರೆ? ಹಿಂಗೆ ಅವರುನು MLA ಆಯ್ತೀನಿ, ಮಂತ್ರಿ ಆಯ್ತೀನಿ ಅಂತ ಹೇಳಿ ಹೇಳಿ ಇದ್ದ ಆಸ್ತಿನೆಲ್ಲ ಹಾಳು ಮಾಡ್ಬಿಟ್ರು. ಆ ಕರಿಯಪ್ಪನ್ ತಾವ ಸಿಕ್ಕಾಪಟ್ಟೆ ಸಾಲ ಮಾಡ್ಬಿಟ್ಟು ಸಾಲ ತೀರಿಸ್ಲಾರ್ದೆ ನಮಗೆ ಅಂತ ಈ ಮನೆ ನುಡಿಸಿರೋದೊಂದು ಪುಣ್ಯ. ಈ ಸಾಲ ತೀರಿಸ್ತಾ ಇದ್ರೆ ಕರಿಯಪ್ಪ ಈ ಮನೇನು ಕಿತ್ಕೋತೀನಿ ಅಂತ ಒಂದೇ ಕಾಲ್ನಲ್ಲಿ ನಿಂತವನಿ. ಈ ಪುಡಾರಿನು ನಮ್ಮೂರಂಗೆ ಎಗರ್ಲಾಡ್ತಾವನೆ. ಅವನ್ನ ಕಟ್ಕೊಂಡವಳು ನಿಜವಾಗ್ಲೂ ಬಾಳ್ತಾಳ. ಇನ್ನೊಂದ್ಸಲ ಸರಸು ಸುದ್ದಿ ಎತ್ತಿದ್ರೆ ಸರಿ ಹೋಗಲ್ಲ ಅಂತ ಆ ಸಿದ್ದಪ್ಪನ್ ಕೇಳು. ನಲ್ಲಿ ಏನ್ ಆಸೆ ಇತ್ತೋ ಗೊತ್ತಿಲ್ಲ. ಯಾ ಕೈ ಹಿಡಿಬೇಕು ಅಂತಿದ್ಯೋ ನಾನು ಕೇಳಿಲ್ಲ. ಆದ್ರೂ ನಿನ್ನ ಮದುವೆ ಮಾಡ್ಕೊಳಕ್ ಒಪ್ಪಿದ್ದೀನಿ. ನೀನು ಒಪ್ಪಿದೀಯ ಅಂತ ತಿಳ್ಕೊಂಡಿದ್ದೀನಿ. ಅಷ್ಟಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ಅದು ನನ್ ಪುಣ್ಯ. ನನಗೆ ಪಾಪ ಪುಣ್ಯದಲ್ಲಿ ನಂಬಿಕೆ ಇಲ್ಲದೆ ಹೋದ್ರು ಆತ್ಮವಂಚನೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಇಷ್ಟಪಡೋದಿಲ್ಲ. ಅದಕ್ಕೆ ನಿನ್ನ ಇಷ್ಟು ದೂರ ಕರ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಕೆಲಸ ಸಿಗ್ಲಿ. ಸ್ವಂತ ಮನೆ ಕಟ್ಟೋ ಸಂಪಾದನೆ ಬರ್ದಿದ್ರು ನಿನ್ನನ್ನ ಸದಾ ಸುಖದಲ್ಲಿಸೋ ಸಂಪಾದನೆ ಆದ್ರೆ ಸಾಕು ಸರಸ್ವತಿ. ನಾನ್ ಮೊದಲು ಕೆಲಸ ಹುಡುಕ್ಬೇಕು. ನೀವೇನ್ ಹೇಳ್ತಿರೋ ಅಂತ ಭಯ ಬಿದ್ಬಿಟ್ಟಿದ್ದೆ. ನಿಧಾನವಾಗಿ ಆಗ್ಲಿ, ಒಳ್ಳೆ ಕೆಲಸ ಸಿಗ್ಲಿ. ಬರ್ತೀನಿ. ನಿಮ್ಗೆ ಕೆಲಸ ಸಿಕ್ಕಿದೆಯಂತೆ. ಪೋಸ್ಟ್ ಮ್ಯಾನ್ ಕೊಟ್ರು. ನಿಮಗೆ ಕೆಲಸ ಸಿಕ್ಕಿದೆಯಂತೆ. ಪೋಸ್ಟ್ ಮ್ಯಾನ್ ಕೊಟ್ರು. ಸರೋಜ, ನಿನ್ ಬಿಟ್ಟು ನಂಗೆ ಹಳ್ಳಿಲಿ ಸಹಾಯ ಮಾಡೋರು ಯಾರೂ ಇಲ್ಲ. ನೀನ್ ನನ್ನ ಇಷ್ಟು ಬೇಳಾಡ್ಬೇಕಾ ಸೋಮಣ್ಣ? ಅಲ್ಲ, ಇದ್ದದ್ ಒಂದ್ ಚೈನ ಅಡ ಇಕ್ಕಿ ಕಂದಾಯ ಕಟ್ಟಿದ್ವಲ್ಲ, ನಿಂಗ್ ಗೊತ್ತಿಲ್ವಾ? ನನ್ನ ಹತ್ರ ಬೇರೆ ಯಾವ ದುಡ್ಡು ಇಲ್ಲ. ನಾನ್ ಡೆಪಾಸಿಟ್ ಕಟ್ಟಿದ್ರೆ ನಂಗೆ ಕೆಲಸ ಸಿಗ್ಬೇಕಾದ್ರೆ, ಇಲ್ದಿದ್ರೆ ಇಲ್ಲ. ನೀನ್ ಯಾವತ್ತೂ ಕೇಳ್ದೋನಲ್ಲ, ಇವತ್ ಕೇಳ್ತಾ ಇದೀಯ. ನಿನ್ನ ದೃಷ್ಟಿಗೆ ನನ್ ಕೈ ಖಾಲಿ. ಕೆಲಸ ಹೋದ್ರೆ ಹೋಗ್ಲಿ, ಮುಂದಕ್ಕೆ ನೋಡ ಅನ್ಕೊಂಡ್ಬಿಡ್ತಿದ್ದೆ. ಸರಸ್ವತಿ ಕೆಲಸಕ್ಕೆ ಸೇರಿ ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟಿದ್ದೀನಿ. ರಾಜಕೀಯದ ಕೆಲಸನೆಲ್ಲ ಬಿಟ್ಟು ದೊಡ್ಡವ್ರ ಹತ್ರ ರೆಕಮೆಂಡ್ ಮಾಡಿಸಿ ಈ ಕೆಲಸ ಹುಡ್ಕೊಂಡಿದ್ದೀನಿ. ಇದನ್ ಬಿಡಕ್ಕಾಗತ್ತಾ? ಏನಾದ್ರೂ ಮಾಡಿ ನೀನ್ ಸಹಾಯ ಮಾಡ್ಲೇಬೇಕು. ಬೆಟ್ಟದ ಮೇಲೆ ಬೆಟ್ಟ ಬಿದ್ರು ನಾನ್ ನಾಳೆ ಬೆಂಗಳೂರು ಹೋಗ್ಲೇಬೇಕು. ಸರೋಜ, ನೀನ್ ಒಳ ಹುಟ್ಟಿದ ಸಹೋದರ ಅಂತ ತಿಳ್ಕೊಂಡು ಸಹಾಯ ಮಾಡ್ತೀಯಲ್ಲ?
ರಾಜ, ಇತ್ತೀಚೆಗೆ ನೀನ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಯಾಕೆ ಅಂತ ತಿಳ್ಕೊಬೋದಾ? ನಥಿಂಗ್, ಏನಿಲ್ಲಮ್ಮ. ನನ್ಗನ್ಸುತ್ತೆ ನಿನ್ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದೀಯಾ ಅಂತ. ಆಮ್ ಐ ರೈಟ್? ಎಸ್ ಮಮ್ಮಿ. ಲವ್ ಮ್ಯಾಟ್ರಾ? ಅಮೆರಿಕಾದಲ್ಲಿ ಓದ್ತಿರೋ ಆ ಡಾಕ್ಟರ್ ಮಗಳ? ಮತ್ಯಾರು? ನಾನು ಹಳ್ಳಿಗೆ ಹೋಗಿದ್ನಲ್ಲ, ಅಲ್ಲೇ ಮೊದ್ಲು ಅವಳನ್ನ ಮೀಟ್ ಮಾಡಿದ್ದು. ಓ, ಅವಳ ಹೆಸರೇನು? ಸರಸ್ವತಿ. ಎಷ್ಟೋದಿದ್ದಾಳೆ? ಮರ್ಯಾದೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಅಷ್ಟು. ಸಾಕಷ್ಟು ಶ್ರೀಮಂತರ? ಮೈ ಕೈ ಕಾಲು ಚೆನ್ನಾಗಿದೆ, ಗುಣವಂತೆ. ಅಂತಸ್ತು? ಅಂಕು ಡೊಂಕೇನಿಲ್ಲ, ಸೊಗಸಾಗಿದ್ದಾಳೆ. ನಿನಗೆ ಹೆಂಡತಿ ಆಗೋ ಯೋಗ್ಯತೆ ಇದೆಯಾ? ನನ್ನಾಸ್ತಿಗೆ ಡೆಫಿನೆಟ್ ಆಗಿಲ್ಲ, ಆದ್ರೆ ರಾಜ ಅನ್ನೋ ಈ ಗಂಡಿಗೆ ಸ್ವಂತ ಆಗೋ ಯೋಗ್ಯತೆ ಖಂಡಿತ ಇದೆ. ಅಪ್ಪ ಅಮ್ಮ ಇದ್ದಾರಾ? ಅಪ್ಪ ಇಲ್ಲ, ಅಮ್ಮ ಇದ್ದಾರಂತೆ. ಪೋಲಿಯೋ ಆಗಿರೋದ್ರಿಂದ ಮಲ್ಲಿಗೆ ಇರ್ತಾರಂತೆ. ಒಟ್ನಲ್ಲಿ ಅವ್ರ ಬಡವರು ಅಂತೀಯ? ನಾವು ಆ ದೃಷ್ಟಿಯಿಂದ ನೋಡಿದ್ರೆ. ನೋಡ್ರಾಜ, ನೀನು ನನ್ಗಿರೋನ್ ಒಬ್ಬನೇ ಮಗ, ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇವತ್ತೇ ಅವ್ರ ಕಡೆಯವ್ರನ್ನ ಕರ್ಕೊಂಡ್ ಬರೋದಿಕ್ಕೆ ಏರ್ಪಾಟ್ ಮಾಡು. ಹಾಗೆ ನಿಮ್ ತಂದೆಗೆ USA ಕೇಬಲ್ ಕೊಟ್ಬಿಡು. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು. ನಿನ್ನ ಹಾಲ್ನಂತ ಹೃದಯನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನನಗೆ ತಿಳಿತಾ ಇಲ್ಲ. ನನಗೊಂದು ಕೆಲಸ ಸಿಗ್ಬೇಕು, ನಾನು ಚೆನ್ನಾಗಿ ಬಾಳ್ಬೇಕು ಅನ್ನೋದಕ್ಕೋಸ್ಕರ ನೀನ್ ಇದನ್ನ ನಿಮ್ಮ ಅಮ್ಮನಿಗೆ ತಿಳಿದಿರ ಕದ್ಕೊಂಡ್ ಬಂದಿದೀಯ. ಆಮ್ ಐ ಕರೆಕ್ಟ್? ಬೇಡ ಸರ್ಸು. ನನ್ನೇನ್ ಹೇಳ್ತಿದ್ದೀರು? ಒಡವೆನ್ ಹೇಳ್ತಿದ್ದೀರು? ಸರ್ಸು, ನನ್ನಿನ್ನೇ ನಾನು ನಿಮ್ಗೆ ಒಪ್ಸಿದ ಮೇಲೆ ನನಗಾಗಿಟ್ಟಿರೋ ಒಡವೆ ತಗೊಂಡು ಹೋಗೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಇದನ್ನಿಟ್ಟು ಮೊದಲು ಕೆಲ್ಸಕ್ಕೆ ಸೇರಿ ಆಮೇಲೆ ಮಾತಾಡೋಣ. ಆದ್ರೆ ಒಂದು, ನಾನ್ ನಿಮ್ ಗಿಡಿಸದೆ ಹೋದ್ರೆ ಹೇಳ್ಬಿಡಿ. ಸರ್ಸು, ಎಂಥ ಮಾತಾಡ್ಬಿಟ್ಟೆ? ನನ್ನ ರಾಜಕೀಯದವನು ಅಂತ ತಿಳ್ಕೊಂಡು ಮಾತಾಡ್ಬಿಟ್ಟೆ ಅಲ್ಲ? ನೋ ನೋ, ತಪ್ಪು. ನನ್ನ ಹೆತ್ತ ತಾಯಿ ಯಾರಿಗೋ ಹೇಳ್ತೀರಿ, ನಾನು ದ್ರೋಹ ಮಾಡಲ್ಲ. ಈ ಜನ್ಮಕ್ಕೆ ಮಾತ್ರ ಅಲ್ಲ, ಜನ್ಮ ಜನ್ಮಕ್ಕೂ ನಾನು ನಿನ್ನನ್ನೇ ಪತ್ನಿಯಾಗಿ ಪಡಿಬೇಕು. ಅದೇ ನನ್ನ ಆಸೆ. ಹೋಗ್ಬರ್ಲ ಸರ್ಸು? ಸರಿ, ನೀವು ಬರೋವರೆಗೂ ನಿಮ್ಗೋಸ್ಕರ ಕಾದಿರ್ತೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ?
ನಾನು ಯಾರು ಅಂತ ಹೇಳಿ ನೋಡುವ. ಯಾರಪ್ಪ ನೀನು? ಮಾತಂದ್ರೆ ಮಾತ್ರಿ ಗುರ್ತು ಬಂತೇನ್ರಿ? ಇಲ್ವಲ್ಲ. ಬಾರೇ ಅವ್ವ, ಹೆಂಗಿದ್ಯಾ? ಗುರ್ತಾಚಿಲ್ಲ ಏನ? ಯಾರ್ ನೀವು? ಗೊತ್ತಾಗ್ತಾ ಇಲ್ವೇ? ಬಂದ ಒಬ್ಬ ಕುಂಟ, ಅವನೇ ಕರಿ ಬಂಟ, ಅವ್ರಪ್ಪ ಬಲು ತುಂಟ. ಓ, ರಾಮನ್ ಮಗನ? ಓಹೋ, ನೀನಪ್ಪ. 10-20 ವರ್ಷಕ್ಕೆ ಮುಂಚೆ ಬಂಗಾರದ ಬಾಳ್ ಬಾಳ್ತೀನಿ ಅಂತ ಬೆಳಗಾವಿಗೆ ಹೋಗಿದ್ದನು ಇವತ್ತು ಬರ್ತಾ ಇದೀಯಾ? ಬಾ ಕೂತ್ಕೋ. ನಿನ್ ಗುರ್ತು ಗೊತ್ತಾಗ್ಲಿಲ್ಲ, ನಿನ್ ಮಾತು ಅರ್ಥನೂ ಆಗ್ಲಿಲ್ಲ. ನಾನ್ ನೌಕರಿ ಮಾಡಿದ ದುಕಾನ್ದಾಗ ನಾನೇ ಯಜಮಾನ ಆವಿನಿ ಅಂದ್ರೆ ಹಂಗಾದ್ರೆ ಎಲ್ಲ ನಮ್ಮ ಅಮ್ಮಂದ ಏನಪ್ಪ. ನನಗೆ ಯಾಸನ ಏನು ಅಂದ್ರೆ, ನಾನ್ ಕಷ್ಟದಲ್ಲಿದ್ದಾಗ ನನ್ನ ಅವ್ವ ಅಪ್ಪ ಎಲ್ರು ಇದ್ರಿ. ಈಗ ಚಲೋ ಇದ್ದೀನಿ. ಇದನ್ ನೋಡ್ಲಿಕ್ಕ ಅವ್ರು ಯಾರು ಇಲ್ದೆ ಹೋಗ್ಯಾರಿ ಅತ್ತವ. ಸರ್ಸ ಏ ಸರ್ಸ, ಹೋಗಿ ಮಲಗೆ ಅವ್ವ. ಅತ್ತವ, ನಮ್ಮ ಅವ್ವ ನನ್ನಿಂದ ಒಂದ್ ಬಾಸ್ ತಗೊಂಡು ಹೋಗ್ಯಾಳ್ರಿ. ಏನಪ್ಪ ಅಂಥದ್ದು? ಅವ್ವ ನಿಮ್ಗೊಂದ್ ಮಾತು ಕೊಟ್ಟಿದ್ದಾಳ ಅಂತ ಅದನ್ ಪೂರೈಸ್ಲಿಕ್ಕ ನಾನು ಮನಸಾಗ ಮಾಡಿ ಹೋಗ್ಯಾಳ್ರಿ. ಅಥವಾ ಮುಂಜಾನೆ ಮಾತಾಡುವ, ಹೋಗಿ ಮಲ್ಗಿ. ಮಾತಂದ್ರೆ ಮಾತ್ರಿ, ಮಾತು ಉಳ್ಸ್ಕೋಬೇಕ್ರಿ. ಯಾಕಂದ್ರ ನಾವೆಲ್ಲ ಅನ್ನ ಉಣ್ತೀವ್ರಿ. ಎಲ್ಲ ನಿಮ್ಮ ಅಮ್ಮನ ಗುಣನೇ ನಿನ್ನಲ್ಲಿ ತುಂಬಿದ್ಯಪ್ಪ. ಅಥವಾ ಸರ್ಸಾಗಿ ಏನ್ ಕಮ್ಮಿ ಅದ? ಅಂದ ಇಲ್ದೆ ಹೋಗ್ಯಾದ. ಮತ್ತೆ ಮದುವೆ ಕಂಕಣ ಯಾಕೆ ಕೂಡ ಬಂದಿಲ್ಲ ತಿಳಿತೇನ್ರಿ? ಅವಳು ನನಗಾಗ ಹುಟ್ಟ್ಯಾಳ್ರಿ. ಹಿರಿಯೋರ್ ಮಾತು ಸುಳ್ಳಾಯ್ತದೇನ್ರಿ ಅತ್ತವ? ನಾನ್ ಬಂದು ಅವಳು ಮದುವೆ ಆಗ್ತೀನಿ ಅಂತ ನೀವ್ ಕನ್ಸಗಾರ ಕಂಡ್ರೇನ್ರಿ? ಅಥವಾ ನನಗಾಗಿ ಅವಳು, ಅವಳಿಗಾಗಿ ನಾನು ಅಂತ ಅವಳು ಬರ್ದಾನ್ರಿ. ಬರುವೆನೆಂದ ನಲ್ಲ ನಲ್ಲ ಇನ್ನೂ ಬರಲೇ ಇಲ್ಲ. ಬರುವೆನೆಂದ ನಲ್ಲ ನಲ್ಲ ಇನ್ನೂ ಬರಲೇ ಇಲ್ಲ. ಹಾಲು ತಣ್ಣನಾಯಿತಲ್ಲ, ದೀಪವಾರಿ ಹೋಯಿತಲ್ಲ, ಇನ್ನೂ ಬರಲೇ ಇಲ್ಲ. ಕರಡಿ ಪೂಜೆ ಮಾಡುವಾಗ ಚೂಡಚ್ಚಿ ತೋರಿದಂಗೆ. ಏನಿರ ಇಪ್ಪತ್ತು ಕೋಳಿ ಸಾರ? ಪಾಪ ಆ ಸೀತಮ್ಮ ಕೋಳಿ ಸಾರ ತಿಂದು ಅದೆಷ್ಟು ವರ್ಷವಾಯ್ತು. ಅದು ಸರಿ, ಮನೆಗೆ ಬಂದಿರುವವರು ನೆಂಟರ? ಹೌದು, ನಮ್ ದೊಡ್ಡವರ ಅಣ್ಣಾರ ಮಗ ಅವರು. ದೊಡ್ಡ ಶ್ರೀಮಂತರು ಶೆಟ್ರೆ. ಹಂಗಾದ್ರೆ ಇನ್ನ ಮೇಲೆ ನೀನು ಸರಿಕ್ಕ ದನ ಮೇಸಲ್ಲ ಅನ್ನು? ಇಲ್ಲ, ನನಗೆ ಒಂದ್ ಅಂಗಡಿ ಹಾಕಿ ಕೊಡ್ತೀನಿ ಅಂತ ಹೇಳವ್ರೆ ಶೆಟ್ರೆ. ನಂಗೂ ಹೊಸಿ ಬಯಸ್ಕಲ್ ಓಡ್ಸಕ್ ಕಳ್ಸಿಕೊಡ್ತೀರಾ? ಏಮಿರಾ ಕೊಡ್ಕ, ನಾಲ್ಕು ಶಕುನಿಗೆ ಬರುತ್ತೀಯಾ? ಅದ್ಯಾಕೆ ಹೊಡಿತೀಯ? ಇಷ್ಟಲ್ದೇನಿಲ್ಲ ಅಂತ ಹೇಳಯ್ಯ. ಬೇಕು ಅಂದ್ರೆ ನಮ್ ರಾಮಣ್ಣ ಅವ್ರು ಕೇಳಿ ಒಂದು ಬಸ ಬಯಸ್ಕೊಂಡೆ ತಗೊಳ್ತೀನಿ, ಗೊತ್ತಾ?
ಯಾರೋ ಅದು ಬಾರೋ ಇಲ್ಲಿ. ಏನು ಸರ್ಸು ಮದುವೆ ತೀರ್ಮಾನ ಆಗೋಯ್ತಾ? ತೀರ್ಮಾನ ಏನ್ ಸಾವುಕಾರ್ರೆ, ಮದುವೆ ಮುಗ್ದೋದಂಗೆ. ಸೀತಮ್ಮನ್ ಗಂಡ ನಂತವ ಮಾಡಿರೋ ಸಾಲ ಜ್ಞಾಪಕ ಆಯ್ತಾ? ಇದೇನ್ ಸಾವುಕಾರ್ರೆ ಹಿಂಗಂತೀರ? ಸರ್ಸವನ್ ಮದುವೆ ಮುಗಿದ ಮಾರನೇ ದಿವಸನೇ ನಿಮ್ಮ ಅಸಲು ಬಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡ್ತೀನಿ ಅಂತ ದೊಡ್ಡವ ಅವರು ಹೇಳಿ ಕಳಿಸಿದ್ರು, ಅದಕ್ಕೆ ಬಂದೆ. ಇದೇ ಕೊನೆ ಗಡುವು ನೋಡು. ಈ ಸತಿ ಏನಾದ್ರು ತಪ್ಪೋದ್ರೆ ನಾನ್ ಮನ್ಸ ಅಲ್ಲ. ಹೌದು, ಮದುವೆ ಖರ್ಚೆಲ್ಲ ರಾಮಣ್ಣನೇ ಮಾಡ್ತಾನೋ? ಹೌದು ಸಾವುಕಾರ್ರೆ, ಹೆಣ್ಣಿಗೆ 10,000 ಒಡವೆ ತಂದವ್ರೆ. ಒಂದ್ ಕೈ ನೋಡ್ತೀನಿ ಹೋಗು. ಮಾಟ ಮಾಡ್ದು ಮಳ್ಳಿ ಹಂಗೆ ಮೌನ ಸಾಧಿಸಿದ್ರೆ ಏನೇ ಅರ್ಥ? ಬಾಯ್ ಬಿಟ್ಟು ಬೊಗಳೆ. ನಾನೇನ್ ಬದುಕಿರ್ಬೇಕೋ ಬೇಡವೋ ಅದನ್ನಾದ್ರೂ ಹೇಳು. ಇವಳನ್ನೇನ್ ಕೇಳ್ಕೊಂಡಿರೋದು ಬಂಗಾರು? ಹೋಗಿ 500 ಕರ್ಕೊಂಬ. ಇವಳೇನ್ ಮಾಡ್ತಾಳೆ? ಇಲ್ರಿ ಅತ್ತವ, ಬಾಧೆಯಿಂದ ಬದುಕು ಹಂಚ್ಕೊಳ್ಳೋದು ಸರಿಯಲ್ರಿ. ಸದಾ ಅನುರಾಗದ ಅಮೃತಾನ ಕುಡಿಯೋಂಗಿರ್ಬೇಕ್ರಿ. ಮದುವೆ ಅನ್ನೋದು ಮಾರ್ಕೆಟ್ ನಲ್ಲಿ ಮಾರೋ ಹೂ ತಂದು ಮುಡ್ಕೊಳ್ಳೋಂಗ ಅಲ್ರಿ. ಅದು ಪರಮಾತ್ಮನ ಪೂಜೆಗಾಗಿಯೇ ಬೆಳೆದಿರೋ ಹೂ, ಪಾರಿಜಾತದ ಹಂಗ್ರಿ. ಏ ಸರ್ಸ, ನಾನ್ ಚಲೋ ಇಲ್ದ ಹೋಗ್ಯಾನ? ನಾನ್ ನಿನ್ಗೆ ಇಡ್ಸಲ್ಲೇನ? ಹಾಗೇನಿಲ್ಲ ಮಾವ. ಹಂಗಾರೆ ಈ ಮದುವೆಗೆ ನಿನ್ಗೆ ಒಪ್ಪಿಗೆ ತಾನೇ? ಲೇ ಸಸ್ಸು ತಗೊಳ್ಳೆ. ಏನೇ ಅದು? ಸೋಮಣ್ಣ ಬೆಂಗಳೂರಿಂದ ನಮ್ಮ ಯಜಮಾನ್ರ ಕೈಲಿ ಈ ಸೀರೆ ಕೊಟ್ಟು ಕಳ್ಸವ್ರೆ. ಯಾರಿಗೆ ಸೀರೆ? ನಾನ್ ಕೇಳ್ತಾ ಇದ್ದೀನಿ. ಸುಮ್ಮನೆ ನಿಂತಿದ್ರೆ ಏನೇ ಅರ್ಥ? ನನ್ನನ್ನೇನ್ ದನ ಅಂತ ತಿಳ್ಕೊಂಡ್ಬಿಟ್ಯಾ? ಲೇ ನಿಲ್ಲೆ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಿಂತ್ಕೊಳ್ಳೆ ಅಲ್ಲಿ. ಲೇ ನಿನ್ನಲ್ಲೇ. ಲೇ ಅಯ್ಯೋ ದೇವ್ರಿ, ಇವಳಿಗೆ ಏನಾಗಿದೆ ಇವತ್ತು? ಬುದ್ಧಿ ಗಿದ್ದಿ ಕೆಟ್ಟ ಹೋಗಿದ್ಯಾ? ಹೇಳ್ದೆ ಕೇಳ್ದೆ ಒಳಗ್ ಹೋಗಿ ಸೇರ್ಕೊಂಡ್ಬಿಟ್ಲಲ್ಲ. ಸೋಮಣ್ಣ ಅನ್ನೋನು ನಮಗ್ ಸೀರೆ ಕಳ್ಸೋಷ್ಟು ಸ್ವಂತನ? ಏನು ಅಂತ ಅರ್ಥನೇ ಆಗ್ತಿಲ್ಲಪ್ಪ. ಲೇ ಚಿಕ್ಕೋಳೆ, ಅವಳು ನೀತಿಗೆ ಬಾನೆ. ಅಕ್ಕ ಅಕ್ಕ, ಈಚೆ ಬರ್ಬೇಕಂತೆ, ಇಲ್ಲಿ ಕರೀತಾ ಇದ್ದಾರೆ. ಬೇಗ ಬಾಕ ಅಕ್ಕ, ಬೇಗ ಬಾಕ. ಅಚ್ಚಚ್ಚೋ, ಕ್ಷಮಿಸ್ಬಿಡಿ ಮಾವ. ಒಳ್ಳೆ ಮನ್ಸಿರೋ ನಿಮ್ಮಂತವ್ರು ಮೋಸ ಮಾಡೋದಕ್ಕೆ ನನಗಿಷ್ಟವಿಲ್ಲ. ನಾನ್ ಸೋಮಶೇಖರ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನಿಸ್ಬಿಟ್ಟಿದ್ದೀನಿ. ಅವ್ನು ನನ್ನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಸೋಮನ ಮನಸ್ಸಿನಲ್ಲಿ ಇಟ್ಕೊಂಡು ಮಂಚದಲ್ಲಿ ನಿಮ್ ಕೂಡ ಹೇಗಿರಕ್ ಸಾಧ್ಯ ಮಾವ? ಒಪ್ದೆ ಕಣೆ ಅವ್ವ. ನಿನ್ಗ ಹಣ ತೋರಿಸಿ ಬೆಳೆ ಕಟ್ಟೋಕ್ ಬರ್ಲಿಲ್ಲ. ನಾನ್ ಮತ್ ಹೇಳ್ತಿದ್ದೀರಂತ ತಪ್ಪು ತಿಳಿಬೇಡ. ನಂಗೆ ಹೆಣ್ ಕೊಟ್ಟು ಬೆಕ್ಕ ಸಂಪತ್ ಕೊಡೋ ಮಂದಿ ನಮ್ಮೂರ ತುಂಬೇರೆ. ಅದೆಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದೆ? ಕೊನೆಗಾಲದಲ್ಲಿ ನನ್ನ ಅವ್ವನ್ ಕೊಟ್ಟ ಭಾಷೆ ಉಳಿಸ್ಲಿಕ್ಕ. ನನ್ನ ಅವ್ವ ಸಾಯೋ ಸಮಯದಾಗ ಎಲ್ಲ ಸರ್ಸ ಹುಟ್ಟುವಾಗ್ಲೇ ನಿಂಗೆ ಅಂತ ಮಾತು ಕೊಟ್ಟಿವ್ನಿ, ಅದು ಉಳಿಸ್ಕೊಡು ಅಂತ ನನ್ನ ಅವ್ವ ಹೇಳುವಾಗ್ಯಾಳೆ. ಮಾತಂದ್ರೆ ಮಾತು. ನನ್ನ ಅವ್ವನಿಗೋಸ್ಕರ ಒಂದು ಸಾರಿ ಯೋಚನೆ ಮಾಡವ್ವ. ಸರ್ಸ, ನೀ ಚಲೋ ಇದೆಯಾ ಅಂತ ನಾ ಬೇಡ್ತಾ ಇಲ್ಲ. ನೀನ್ ಕುರುಡಿ ಆಗಿರು, ಕುಂಟಿ ಆಗಿರು, ಮೂಕಿ ಆಗಿರು, ನಾನ್ ಮದುವೆ ಆಗೋದಕ್ಕೆ ಸಿದ್ಧ. ಇದೇನವ್ವ, 10 ತಿಂಗಳು ಹೊಟ್ಟೆ ಆಗಿಟ್ಟು ಹೊತ್ತು ಹಡದ ನನ್ನ ಅವನಿಗೆ ಮಾಡಬೇಕಾಗಿರೋ ಕರ್ತವ್ಯ ಸಾಧ್ಯವಾದ್ರೆ ನೆರವೇರಿಸ್ಕೊಡವ್ವ. ಬಾಬಾ, ನಾನು ಹೇಳೋದಿಷ್ಟೇ. ಬಲಾತ್ಕಾರದ ಮದುವೆ ಪ್ರಯತ್ನಿಸಿ ನನ್ನ ಆಸೆಗಳನ್ನ ಪಾವತಿ ತಗೋಬೇಡಿ. ಇದರಾಗಿ ಯೋಚನೆ ಮಾಡೋದೇನಾಯ್ತಯ್ಯ? ಇರೋದನ್ನು ಬಿಟ್ಬಿಟ್ಟು ಆರೋದನ್ನ ಹಿಡಿಯಕ್ ಹೋದಂಗೆ. ಏನು ಉಳ್ದೋಗೋ ಮರಕ್ಕೆ ಒಂದು ಊರ್ಗೋಲ್ ಕೊಟ್ಟಂಗೆ. ದೊಡ್ಡ ಮನುಷ್ಯ ಮರುವಾದೆ ಕೊಟ್ಟು ಮುಂದೆ ಬಂದ್ರೆ ನೀನು ಬೇಡ ಹೋಗು ಅಂದ್ಬಿಟ್ಟ ಹೊರಟೋಯ್ತಾನೆ. ಆಮೇಲೆ ದಿಕ್ ಯಾರು ಒಂದೇ ನನ್ನ ಮಗ ಆಗ್ತಾನ? ಹೋಗೋ ಹೋಗೋ.
ಸ್ವಂತ ಅಪ್ಪನ್ನೇ ನೋಡ್ದವನು ಬೇರೆಯವನ್ ಹೆಂಗ್ ನೋಡ್ತಾನೆ? ಪಿರೀತಿ ಅಂತೆ ಪಿರೀತಿ. ಮನೆಗೆ ಬರೋ ಲಕ್ಷ್ಮಿನ ಯಾರಾದ್ರೂ ಕಾಲಾಗೋ ದಾಚೆ ತಳ್ತಾರ ಅಂದೆ. ಅದಕ್ಕೆ ಬಾಳೋದನ್ನ ಕಲಿಬೇಕು ಅಂತ ಹೇಳೋದು. ಹೋಗಿ ಸರಸ್ವತಿ ಹೇಳು. ಬಾ ಬಾ ಬಾ. ಸರಸ್ವತಿ ಪರವಾಗಿಲ್ಲ ಕಣಯ್ಯ. ಹಣಕ್ಕಾಗಿ ನಾಯಾಗಲಿಯೋ ಈ ಕಾಲದಲ್ಲಿ ದುಡ್ಡು ಕಾಸಿಗೆ ಆಸೆ ಪಟ್ಟು ಮನಸ್ಸನ್ನ ಮಾರಿಸ್ತೀರಾ? ನಮ್ ಸೋಮಣ್ಣನೇ ಮದುವೆ ಆಯ್ತೀನಿ ಅಂತ ಒಂದೇ ಕಾಲಲ್ಲಿ ನಿಂತವಳಲ್ಲ. ಹೆಣ್ಣು ಅಂದ್ರೆ ಅವಳು ಕಣಯ್ಯ ಹೆಣ್ಣು ಮಗಳು. ನನ್ನ ಒಲ್ಲೆ ಅನ್ಬಿಟ್ಟೆ. ರೊಕ್ಕನಾದ್ರೂ ತಗೊಂಡ್ರು ಅದು ಒಳ್ಳೆ ಅಂತೀಯ. ಸರಸ, ನೀನು ಮನಸ್ಸಾಗಿರೋ ಆಸೆ ನೆರವೇರಿಕ್ಕಿಂತ ಆಶೀರ್ವಾದ ಮಾಡಿ ಹೋಗ್ತೀನಿ. ಅವು ಅಥವಾ ಇವ ಮದುವೆಗೆ ನನ್ನನ್ನು ಕರ್ಸ್ಕೋ, ನಾನು ಬಂದು ನಡ್ಸ್ಕೊಟ್ಟು ಹೋಗ್ತೀನಿ. ಬರ್ತೀರತ್ತವ? ಅಥವಾ ನಾನ್ ಮತ್ತೆ ಹೇಳ್ತಿದ್ದೀನಿ, ನನ್ನ ಮನೆ ಕದ ತೆರೆದೇ ಇರ್ತದ. ಯಾವಾಗ ಬೇಕಾದ್ರೂ ಕರೆ ಧಾರಾಳವಾಗಿ ಬರ್ರಿ ಹೋಗ್ರಿ. ನಾನಿನ್ ಬರ್ತೀನಿ. ಎಲ್ರಿಗೂ ಶರಣು ರೀ, ಶರಣು. ಏನೈತೆ? ಅಮ್ಮ, ತಂಗಿ ದೊಡ್ಡೋಳಾಗ್ಬಿಟ್ಲು. ರಾಮಣ್ಣ ತಿರ್ಗಾ ಬರಕ್ಕಿಲ್ಲ ಕಾದು? ಖಂಡಿತವಾಗೂ ಬರಲ್ಲ. ಖಂಡಿತ ಬರಕ್ಕಿಲ್ಲ ನೀ ಹೇಳ್ತೀಯ? ಸತ್ವಾಗೂ ಬರಲ್ಲ ಕಣ್ರಿ. ತಿನ್ನು ತಿನ್ನು, ಬಾಗ ತಿನ್ನು ತಿನ್ನು, ಇದಿರು ತಿನ್ನು. ಯಾಕೆ ಕೇಳ್ತೀನಿ ಅಂತೆ, ಸರಸ್ವತಿಯನ್ನು ಆಗಾಕಿಲ್ಲ ನೀ ಹೇಳಬಿಟ್ಲು. ಈಗ ಚಿಕ್ಕವಳು ಋತುವಾಗಿದ್ದಾಳೆ, ಅವಳನ್ನ ಕೇಳ್ಕೊಂತಾನು ನೀ ರಾಮಣ್ಣ ಬಂದ್ಬಿಟ್ರೆ? ಭಯಪಡ್ಬೇಡ್ರಿ, ಹಂಗೆ ಬಂದ್ರು ಲಕ್ಷ್ಮಕ್ಕ ಒಪ್ಪಲ್ಲ. ನನ್ನ ವೇಳ ಅವಳಿಗೊಂಥರ ಇದು ಅಂತೀಯ? ಮತ್ತೆ ಇಲ್ವಾ? ಪಾಪ ಇಷ್ಟೊಂದು ಮೈಸೂರು ಪಾಕ್ ಕೊಟ್ಟಿದ್ದೀರಾ. ತಿನ್ನು. ತೇಸ್ಕ ಆಮೇಲೆ ಸ್ವಲ್ಪ ಹಲವ ಕೊಡ್ತೀನಿ. ಯಾರಿಗೂ ಗೊತ್ತಿಲ್ದಾಗೆ ಲಕ್ಷ್ಮಿಗೆ ಹೋಗಿ ಕೊಟ್ಟುಬಿಟ್ಟು ಬರ್ತೀಯಾ? ಅದಕ್ಕ ಬೇಗ ನೋಡ್ಕೊಳ್ಳಿ. ಏನಾಯ್ತು ಬಂಗಾರಪ್ಪ? ಏನಿಲ್ರವ. ಅಳ್ತಿದ್ಯಾ?
ಅಮ್ಮ ಏನಾದ್ರೂ ಬೈದ್ರಾ? ಅವ್ರ್ಯಾಕ್ ಬೈತಾರ ನನ್ನ? ಮತ್ತೆ ಕಳ್ತಿದ್ಯಾ? ಕರಿಯಪ್ಪ ಬಂದಿದ್ದ. ಓ, ಸಾಲ ಯಾವಾಗ ತೀರ್ಸ್ತೀರಾ ಅಂತ ಕೇಳಿದ್ನಾ? ದೇವ್ರಿದ್ದಾನೆ, ತೀರ್ಸೋಣ. ಅದಕ್ಕೆ ಯಾಕೆ ಕಳ್ತಿದ್ಯಾ? ಒಂದ್ ಕ್ಯಾಡ್ ಭಾರ ಹೊತ್ಕೊಂಡಿದ್ದೀರಾ, ನಿಮ್ ಕೈ ಸಾಲ ತೀರ್ಸಕ್ ದಾರಿನೂ ಇಲ್ಲ. ಅದಕ್ಕೆ ನಿಮ್ಮನ್ನ ಇಲ್ದಿದ್ರು ಪುಟ್ಟವ್ವ ಅವ್ರನ್ನ ಇಬ್ರಲ್ಲೊಬ್ಬರನ್ನ ಇವತ್ ರಾತ್ರಿ ಕಳಿಸ್ಕೊಡ್ರಿ ಅಂತ ಹೇಳಿ ಅವ್ವ ಅವ್ರಿಗೆ ಕೇಳ್ದ. ಯಾಕಮ್ಮ ಒಂಥರ ಇದೆಯಾ? ಸುಮ್ಮನೆ ಅಳ್ತಿದ್ರೆ ನಾನೇನಂತ ತಿಳ್ಕೋಬೇಕು? ನಾವೇನಾದ್ರೂ ತಪ್ಪಾಗಿ ನಡ್ಕೊಂಡ್ಬಿಟ್ವಾ? ಅಪ್ಪ ನಮ್ಮನ್ ಬಿಟ್ಟು ಹೊರಟೋದ್ರು, ನೀನು ನಮ್ಮನ್ನ ಬೀದಿ ಪಾಲ್ ಮಾಡ್ಬಿಡಮ್ಮ. ಸಮಾಚಾರ ಏನು ಅಂತ ಹೇಳಮ್ಮ. ಏನೂ ಇಲ್ಲಮ್ಮ. ಸುಳ್ಳು ಹೇಳ್ತಿದ್ಯಾ? ನಿನ್ ಮನ್ಸಲ್ಲಿ ಏನೋ ಇದೆ. ನೀನ್ ನೋಡಿದ್ರೆ ನನ್ ಯಾಕೋ ಭಯವಾಗ್ತಿದೆ. ಆ ಮರದ ಪೆಟ್ಟಿಲಿ ಒಡವೆ ಇದೆಯಲ್ಲ, ಅದನ್ನ ತಗೊಂಡು ಹೋಗಿ ಆ ಕರಿಯಪ್ಪನ ಮಕ್ಕದ ಮೇಲೆ ಬಿಸಾಕ್ಬಿಟ್ವಾ. ನಾನ್ ಸಾಯಲ್ಲ. ನಿನ್ನ ಮದುವೆ ಮಾಡೋವರೆಗೂ ನಾನ್ ಸಾಯಲ್ಲ. ಯೋಚನೆ ಮಾಡ್ಬೇಡ. ಹೋಗಮ್ಮ. ನನ್ನ ಮದುವೆ ಪಡ್ಕೋತೀನಿ ಅಂತ ಸತ್ಯ ಮಾಡ್ದ. ಅವನ್ ಕೆಲ್ಸಕ್ಕೆ ಅಂತ ನಿನಗ್ ಗೊತ್ತಿರ್ತೀರಾ ಒಡವೆಲ್ಲ ಅವನು ಕೊಟ್ಟು ಕಳಿಸ್ಬಿಟ್ಟೆ ಅಮ್ಮ. ಅಕ್ಕ, ಕನ್ನಡಿ ಎಲ್ಲಿಟ್ಟಿದ್ಯಾ? ಹೊಡೆದೋಯ್ತು. ಸ್ವಲ್ಪ ಕುಂಕುಮ ಇಡು. ಇಷ್ಟು ಜಲ್ದಿ ಎಲ್ಲಿ ಹೋಗ್ತಿದ್ಯಾ? ಕರಿಯಪ್ಪ ಗೌಡ್ರ ಮನೆಗೆ. ಅವ್ರ ಹತ್ರ ಮಾಡಿರೋ ಸಾಲ ತೀರ್ಸಕ್ ಆಗ್ಲಿಲ್ವಲ್ಲ ಅಂತ ಅಮ್ಮ ರಾತ್ರಿ ಅಳ್ತಾ ಇದ್ಲು. ಅದಕ್ಕಾಗಿ ನಾನೇ ಅವ್ರ ಮನೆ ಸಾಲ ತಗ್ತಾ ಇದ್ದೀನಿ. ಮನೆ ಭಾರ ಹೊತ್ಕೊಳ್ಳೋ ಅಷ್ಟು ದೊಡ್ಡೋಳಾಗ್ಬಿಟ್ಟಿಯ ನೀನು? ಹೌದು, ಆಗಿದ್ದೀನಿ. ನಿಂಗ್ ಗೊತ್ತಿಲ್ವಾ? ಕರಿಯಪ್ಪ ಹಣ ಕಳ್ಸು, ಇಲ್ದಿದ್ರೆ ನಮ್ಮಿಬ್ರಲ್ಲಿ ಒಬ್ರನ್ನ ಕಳ್ಸು ಅಂದ್ರು. ಅದಕ್ಕಾಗಿ ನಾನೇ ಹೋಗ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ಅಮ್ಮ ತಿಂತಿರೋ ನೋವು ನಿನ್ಗೆ ಹೇಗೆ ಗೊತ್ತಾಗುತ್ತೆ?
ಮಾವ ಊರಿಂದ ಬಂದಿದ್ದಾರೆ. ಸಾವಿರಾರು ಕನಸು ಕಂಡೆ ನಿನ್ನ ನೆನೆಸುತ್ತಲೀ ಕಾಯುವೆ ನಿನ್ನದಾಗಿಯೇ ನೀ ಬರುವ ಹಾದಿಯೇ. ನನ್ನ ಬಳಿ ಶುಭ ದಿನಗಳು ಸ್ಥಿರವಾಗಿ ಉಳಿದಿರಲು ಬಾನಿನ ಧ್ರುವತಾರೆ ಕಡಲಿನ ಮುತ್ತಾದೆ ಬಾನಿನ ಧ್ರುವತಾರೆ ಕಡಲಿನ ಮುತ್ತಾದೆ ಯುವರಾಣಿ ಈ ಒಲವು ನಮಗಾಗಿ ನಾನು ಹುಟ್ಟಿರೋ ಸೀರೆ ಹೇಗಿದೆ? ಇದು ನೀವು ಕಳಿಸಿದ್ದೆ. ಈ ಬಟ್ಟೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಇಬ್ಬರಿಗೂ ಕೂತ್ಕೊಳ್ಳೋಕ್ ಮನ್ಸಿಲ್ವಾ? ಕೂತ್ಕೊಂಡು ನಿಧಾನವಾಗಿ ತಿನ್ಕೊಂಡೇ ಮಾತಾಡ್ತೀನಿ. ಏ ಸರ್ಸು, ಕೂತ್ಕೊಳ್ಳೆ. ಕೂತ್ಕೊಳ್ರಿ. ಕೂತ್ಕೋ ಸರಸ್ವತಿ. ಏನೇ ಇದು? ನಿಂಗ್ ಸಿಹಿ ಅಂದ್ರೆ ತುಂಬಾ ಇಷ್ಟ. ಯಾಕೆ ತಿನ್ಲಿಲ್ಲ? ಎಲ್ಲ ಸಿಹಿ ಆಗಿರೋದ್ರಿಂದ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಅಂತ ತಿಳಿತಾ ಇಲ್ಲ. ಅದಕ್ಕೆ ನೋಡ್ತಾ ಇದ್ಬಿಟ್ಟೆ. ಓ, ನಿಂಗ್ ಖಾರ ಬೇಕಾದ್ರೆ ನನ್ ಸೇರಿಸ್ಕೋ. ಅಮ್ಮ ಬದುಕಿದ್ರೆ ನಿಮ್ಮನ್ನ ಈ ಸ್ಥಿತಿಲಿ ನೋಡಿ ಇವತ್ತೆಷ್ಟು ಸಂತೋಷ ಪಡ್ತಾ ಇದ್ಲು ಗೊತ್ತಾ? ಬನ್ನಿ, ನಾವಿಬ್ರು ಮೊದ್ಲು ಅಮ್ಮನ ಗುಡಿಗೆ ಹೋಗಿ ಪ್ರಾರ್ಥನೆ ನೆರವೇರಿಸಿ ಆಮೇಲೆ ಮನೆಗೆ ಹೋಗೋಣ. ಹಾರ್ಲಿಕ್ಸ್ ಆದ್ರೂ ಕುಡಿಯೇ. ನೀವು ಕುಡೀರಿ. ನೀನ್ ಕುಡಿಯಲ್ವಾ? ನೀವು ಕುಡ್ಕೊಡಿ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಸರಸ್ವತಿ, ನನ್ನ ಕ್ಷಮಿಸ್ಬಿಡು. ನಾನು ನಿನಗೆ ಖಂಡಿತ ಮೋಸ ಮಾಡಬೇಕು ಅಂತಿರ್ಲಿಲ್ಲ. ವಿಧಿ ಇಲ್ಲದೆ ಈ ಮದುವೆ ಮಾಡ್ಕೊಂಡೆ. ಎಲ್ಲ ಡೀಟೇಲ್ ಹೇಳ್ತೀನಿ.
ಆತರ ಪಡ್ಬೇಡ, ಅವಸರ ಪಡ್ಬೇಕು ಹೇಳು. ಸಸು, ಏನು ಹಂಗ್ ನೋಡ್ತೀಯಾ? ಹುಡುಕ್ಬಿಟ್ಟಿ ಮಗ 16 ಜನ ಮುಂದೆ ಊದ್ಬಿಟ್ಟ ಅಂತ ನೋಡ್ತೀಯಾ? ಅನ್ಯಾಯವಾಗ ಹುಡುಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ಕತ್ಕೊಯ್ದ್ಬಿಟ್ಟಿಯಲ್ಲೋ ಪಾಪಿ ಚಂಡಾಳ. ಕೆಲಸ ಕಟ್ಟೆ ದುಡ್ಡಿಲ್ದೆ ಬೀದಿಲಿ ನಾಯ ಹಂಗಲ್ದಲ್ಲೋ ಅವಳು ಮನೆ ಒಡವೆನ ತಂದ್ಕೊಟ್ಲಲ್ಲೋ, ಅವಳಿಗೆ ಮಾಡೋ ಉಪಕಾರನ ಇದು? ನಾವು ಮೈ ಮೇಲೆ ಬಟ್ಟೆ ಹಾಕೊಳ್ಳೋದು ಸೋಕಿ ಮಾಡಕ್ಕಲ್ಲ, ಮಾನ ಮುಚ್ಚೋಕೆ. ಮಾನನೇ ಇಲ್ಲದ ನಿನಗೆ ಈ ಸ್ವೆಟ್ರು ಪ್ಯಾಂಟು ಯಾಕೋ? ಬಿಚ್ಚಿ ಬೆಂಕಿ ಹಾಕು. ಹೋಗಲ ಹೋಗ ಹೋಗ. ಅದೇ ನಮ್ ಸರಸ್ವತಿ ಸೀತಮ್ಮನ ಮಗಳು ಗೊಟ್ಟಕ್ ಹೆಂಗೆ? ನೇಣ್ ಹಾಕೊಂಡ್ಲಾ? ಪಾಷಾಣ ಕುಡ್ಲಾ? ಪಾಷಾಣನೆ ಅಂತ ಕಾಣ್ತದೆ. ಹೊಂಟೋಯ್ತಾ? ಸರಿಯಾಗಿ ಗೊತ್ತಿಲ್ಲ. ಬಂಗಾರಪ್ಪ ನೋಡ್ಬಿಟ್ಟು ಅವನಂತೆ ಉಳ್ಸವನೋ ಏನೋ. ನಂಗ್ ಮೊದ್ಲೇ ಗೊತ್ತಿತ್ತು ಆ ಸೋಮಣ್ಣ ಇವಳನ್ನ ಮಾರಿಸ್ಬಿಡ್ತಾನೆ ಅಂತ. ಈ ಪುಡಾರಿಗಳು ಹಿಂಗೆ ಕೆಲಸ ಆಗೋ ತಕ್ಕ ಕಾಲಿಡಿತಾರೆ, ಆದ್ಮೇಲೆ ಕುತ್ಕಿ ಸಿಗ್ತಾರೆ. ಅಲ್ಲ ಹೋಗಿ ಹೋಗಿ ಇವಳು ಅವನ್ ನಂಬವಳಲ್ಲ. ಪಾಪ ಹುಚ್ಚ ಹುಡುಗಿ. ಇವಳನ್ನ ನಂಬ್ಕೊಂಡು ಒಡವೆ ವಸ್ತ್ರ ಸಾವಿರಾರು ರೂಪಾಯಿಗಳನ್ನ ತಂದಿದ್ದ ಸೋದರ ಮಾವನ್ನು ಓಡಿಸ್ಬಿಟ್ಲು. ಆವೇಶ ರೋಷ ಎಲ್ಲ ನಿನಗ್ ಮಾತ್ರ ಅಲ್ಲ, ನನಗೂ ಇದೆ. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ನಿಜವಾಗ್ಲೂ ಹೇಳ್ತೀರಿ ಕೊಲೆ ಮಾಡ್ಬಿಡ್ತಿದ್ದೆ. ನಾನು ಯಾಕೆ ಸರಸ್ವತಿ ಮಾತು ಕೊಟ್ಟು ಮೇನ್ಕಾನ್ ಮದುವೆ ಮಾಡ್ಕೊಂಡೆ ಗೊತ್ತಾ? ಅದೇ ವಿಧಿ. ಆ ವಿಧಿನ ಬುದ್ಧಿಯಿಂದ ಗೆಲ್ಲಬೇಕು ಅಂತ ನೋಡಿದೆ. ಬಟ್ ಸಮಯ, ಸಂದರ್ಭ, ಕಾಲ ಇವೆಲ್ಲ ಒಬ್ಬ ಮನುಷ್ಯನ ಹೇಗ್ ಬದಲಾಯಿಸ್ಬಿಡುತ್ತೆ ಗೊತ್ತಾ? ನಿನಗೆ ಹೇಗೆ ಗೊತ್ತಾಗಬೇಕು? ಆದ್ರೆ ನಾನು ಮಾತ್ರ ತುಂಬಾ ಚೆನ್ನಾಗಿ ಅನುಭವಿಸ್ಬಿಟ್ಟಿದ್ದೀರಿ. ಅದರ ಫಲ ಆಮೇಲೆ ಇನ್ನೊಂದು ಹುಡುಗಿ ಬಂದು ಮನೆಯಲ್ಲಿ ತುಂಬಾ ಕಷ್ಟ, ಯಾವ್ದಾದ್ರು ಒಂದು ಕೆಲಸ ಕೊಡಿಸಿ ಸಹಾಯ ಮಾಡಿ ಅಂತ ಹೇಳಿದ್ದೆ ತಡ ತಕ್ಷಣ ಕೊಟ್ಬಿಟ್ರಲ್ಲ. ಏನನ್ನ? ಅದು ಮುಖ್ಯಗಳ. ಐ ಆಮ್ ಸಾರಿ, ನನಗ ಅಭ್ಯಾಸ ಇಲ್ಲ. ಏನೋ ಕಂಪೆಲ್ ಮಾಡೋದಕ್ಕೆ ಸ್ವಲ್ಪ ತಗೊಂಡೆ. ಇವನ್ ನರ ಇದೇನೋ ಆಯ್ತು, ಅದಕ್ಕೆ ಏರ್ಪಾಟ್ ಮಾಡೋ. ಹೌದು ಗುರು,
ತೀರ್ಥ ಏನೋ ತೋರಿಸ್ಬಿಟ್ಟೆ. ಮುಹೂರ್ತ ಅವಾಗ ಮುಹೂರ್ತ ಅದೇ ಅಣ್ಣಯ್ಯ. ಸ್ಕಿನ್ ಟು ಸ್ಕಿನ್ನು, ದೇರ್ ಇಸ್ ನೋ ಸಿನ್ನು. ಮಾವ ಎಲ್ಲ ಅರೇಂಜ್ ಮಾಡ್ತಾನೆ, ನಡಿ ಗುರು. ಬಾಯ್ ಬಾಯ್. ಯಾರು ನೀವು? ಏನ್ ಬೇಕು? ಇಲ್ಲಿ ರೂಪ ಇಲ್ವಾ? ರೂಪ ಇಲ್ಲಿ ಯಾರಿಲ್ಲ. ಓ, ನೀನಿಲ್ಲಿಗೆ ಹೊಸಬ್ಳ? ಹೌದು, ನೀವು ರಾಂಗ್ ಅಡ್ರೆಸ್ಗೆ ಬಂದಿದ್ದೀರಾ. ಪ್ಲೀಸ್ ಗೋ ಔಟ್. ಓಕೆ. ಕುಡಿಯೋಕ್ ಸ್ವಲ್ಪ ನೀರು ಕೊಡ್ತೀರಾ? ಅವಳು ಕೈ ಹಿಡಿಯೋದಿಕ್ಕೆ ಯಾರೂ ಮುಂದೆ ಬರಲ್ಲ ಅಂತ ತಿಳಿದು ನಾನವಳು ಕೈ ಹಿಡಿದೆ. ಇದು ತಪ್ಪ? ಲೇ ರಂಗ, ಬಾಯಿಲಿ. ಆ ಪುಡಾರಿ ಏನ್ ಹೇಳ್ದ? ಬಾಮ್ಮ ಬಾ, ಏಕೆ ಕೂತ್ಕ. ನಾನ್ ಹತ್ತಲ್ಲಪ್ಪ. ಎಂದಕ್ಕೂ ನೀನೇನೇನೋ ಮಾಡ್ತೀಯ. ಎಕ್ಕಡ್ದಾಗುಡಿ ಕಾಳ್ ನನ್ನ ಮಗನೇ, ಕೈ ಹಾಕ್ತೀಯ ಈ ಮಗನೇ, ಹತ್ತೀಯ ಮಂಜಿನ ಕೊಡ್ಕ ಕುಳ್ಳನ್ ಗೊತ್ತೋರ್ಸ್ದಂಗೆ ನಡೆಸ್ತಾನು. ವಾಣಿನ ಬಾಮ್ಮ, ಇವತ್ತು ಸ್ಕೂಲಿಗೆ ರಜಾನಿ ನೋಡ್ತಿದ್ದೆ. ಯಾಕೆ ಯಾಕೆ ಕೂತ್ಕ. ಇಲ್ಲ ಶೆಟ್ರೆ, ನಾನು ಇನ್ಮೇಲೆ ನಿಮ್ ಕೂಡ ಸೈಕಲ್ ನಲ್ಲಿ ಬರೋಲ್ಲ. ಎಂದಕ್ಕೂ ನಾನು ವಯಸ್ಸಿಗೆ ಬಂದ್ಬಿಟ್ಟೆ. వయసుకు వచ్చివా? ఓ శెట్రే. ఒరే రంగా, మా పిల్ల వయసుకి వచ్చింది, మంచి మిఠాయి తీసుకొని రారా. ఏమది? ఎందుకు? ನಮ್ಮ ಅಮ್ಮ ಹೇಳಿದ್ಲು, ಏಮನಿ? ಯಾರಾದ್ರೂ ಮಿಠಾಯಿ ಕೊಟ್ಟು ಎಲ್ಗಾದ್ರೂ ಕರೆದ್ರೆ ಕಾಲಲ್ಲಿರೋದನ್ನ ಕೈ ತಗೋ ಅಂತ.
ನೈಸ್. ನಾನೇನು ಮೋಸ ಮಾಡಿಲ್ಲ ಅಂದ್ರೆ ನೀನ್ ನಂಬಲ್ಲ. ನೀನೇನು ಯಾವ ಹೆಣ್ಣು ನಂಬಲ್ಲ. ನಾನು ಯಾಕ ಹುಡುಗಿನ ಮದುವೆ ಮಾಡ್ಕೊಂಡೆ ಅನ್ನೋದು ಒಂದಲ್ಲ ಒಂದು ದಿವಸ ನಿನಗೆ ತಿಳಿದೇ ಇರಲ್ಲ. ನಡೆದಿದ್ದನ್ನೆಲ್ಲ ಮರ್ತು ಬಿಡು ಸರಸ್ವತಿ, ಮರ್ತು ಬಿಡು. ನಾನ್ ನಿನ್ನ ಮಾತನ್ನು ನಡೆಸ್ಕೊಡ್ಲಿಲ್ಲ ಅಂತ ನೀನ್ ನನ್ನ ಮಾತನ್ನು ನಡೆಸ್ಕೊಡದೇ ಇರ್ಬೇಡ. ನಿಮ್ಮಮ್ಮನಿಗೆ ನಿನ್ನ ಮದುವೆ ನೋಡೋ ಆಸೆ ಇತ್ತು, ನಮ್ಮಪ್ಪರಿಗೂ ನಿನಗೊಂದು ಮದುವೆ ಮಾಡೋ ಆಸೆ ಇತ್ತು. ನೀನು ಈಗ ಈ ಹುಡುಗನ್ ಒಪ್ಪಿದ್ರೆ ಅವರಿಬ್ಬರ ಆತ್ಮಕ್ಕೂ ಶಾಂತಿ ದೊರಕತ್ತೆ, ನನಗೂ ಸಮಾಧಾನ ಆಗುತ್ತೆ. ಹುಡುಗ ತುಂಬಾ ಒಳ್ಳೆಯವನು, ಯೋಚನೆ ಮಾಡಬೇಡ. ನೀನ್ ಈ ಮದುವೆಗೆ ಒಪ್ಕೊಳ್ಳೇಬೇಕು, ನೀನ್ ಈ ಮದುವೆಗೆ ಒಪ್ಕೊಳ್ಳೇಬೇಕು, ನೀನ್ ಈ ಮದುವೆಗೆ ಒಪ್ಕೊಳ್ಳೇಬೇಕು. ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ನನಗೆ ಮೊದ್ಲೇ ತಿಳಿದ ವಿಷಯ. ಇದು ನನ್ನ ನಿಮ್ಮ ತಪ್ಪಲ್ಲ, ಅವನ್ ತಪ್ಪು ಮಾಡ್ಬಿಟ್ಟ ನನ್ನ ಹಣೆಲ್ ಬರೆಯುವಾಗ. ಇದು ಸಹಜ ತಾನೇ? ತಂಗಿ ಚೆನ್ನಾಗಿದ್ದಾಳೆ, ನಂಗೆ ಅಕ್ಕ ಬೇಡ. ಅಯ್ಯೋ, ಇದನ್ ತಾನೇ ಅವ್ರು ಹೇಳಿದ್ದು. ನೋಡಿ, ನಂಗೆ ಬಹಳ ಸಂತೋಷ ಆಯ್ತು. ಯಾಕೆ ಅಂದ್ರೆ ನನಗೂ ಇವಳಿಗೂ ಈ ಮನೇಲಿ ಒಂದ್ ಮದ್ವೆ ನಡೆಯುತ್ತಲ್ಲ ಅಂತ. ಇವಳ ದಾರಿಲೂ ಮುಳ್ಳಾಗ್ ಬೆಳೆದೇ ಇದ್ರೆ ಸಾಕು, ಇವಳಾದ್ರೂ ಸುಖವಾಗಿರ್ಲಿ. ನೋಡಿ, ನಮಗ್ ಸಂಪೂರ್ಣ ಒಪ್ಪಿಗೆ ಅಂತ ಹೋಗೇಳಿ. ಸರಸ್ವತಿ, ನೀನು ಮನುಷ್ಯನಲ್ಲಮ್ಮ, ಸಾಕ್ಷಾತ್ ದೇವತೆ. ತಗೊಳ್ಳಿ ಶೆಟ್ರೆ. ಯಾಕೆ ಅಳ್ತೀರಾ? ಸಮಾಧಾನ ಮಾಡ್ಕೊಳ್ಳಿ ಶೆಟ್ರೆ. ಅಕ್ಕನ ನೋಡಕ್ಕೆ ಹೊಚ್ಚು, ತಂಗಿನ ಚೇಸ್ಕೊಂಡು ಹೋಗಿಬಿಟ್ಟನೆ. ಇದು ಸರಿ ಅಂದ್ರ? ನಿಜವಾಗ್ಲೂ ಸರಿಯಲ್ಲ ಶೆಟ್ರೆ, ಇದು ತಪ್ಪು ಕದು. ಡಬ್ಬಲ್ ತಪ್ಪು. ನೀನು ಹೋಗಿ ಲಕ್ಷ್ಮಿಗೆ ಹೇಳಿ ಮದುವೆ ನಿಲ್ಲಿಸಿಕೊಡ್ದು. ನಾ ಕೊಡ್ಕ ನಂದೇನ್ ತಪ್ಪು ಶೆಟ್ರೆ, ನನ್ ಹೊಡಿತೀರಾ? ಒರೇ, ನಾನು ಎಷ್ಟು ತ್ಯಾಗ ಮಾಡಿದ್ದೀನಿ. ಯಾರಿಲ್ಲ ಅಂದೋನು. ನಾ ಸೈಕಲ್ ಎಷ್ಟು ಸವದು ಹೋಯ್ತು. ಸೈಕಲ್ ಒಡೆದು ನಾ ಮೈ ಎಷ್ಟು ಬಡವಾಯಿತು. ಮಾ ಅಂಗಡಿ ಮಿಠಾಯಿ ಎಷ್ಟು ಖಾಲಿ ಆಯ್ತು. ಎಲ್ಲ ಕೂಟಾಟ ಮಾಡಿ ಹೋಗಿ ಬಿಟ್ಟಳೆ. ರಂಗನ ಕೊಡ್ಕ, ఊరిలో ಯಾವ ಹುಡುಗಿ ವಯಸ್ಸಿಗೆ వచ్చిన మా అంగడి మిఠాయి తీసుకొని ಹೋಗಿ ಕೊಡ್ತಿದ್ದಲ್ಲೋ ಕೋಚಿನ ಕೊಡ್ಕ. ಕರಿಯಪ್ಪ ಬಂಗಾರಪ್ಪನ್ ಯಾಕೆ ಹೊಡೆಸ್ದ? ನೀನೊಂದು ಗುಬೆನೆ. ಕರಿಯಪ್ಪ ಸರಸ್ವತಿ ವಂಚಾಕ್ತ, ಸರಸ್ವತಿ ಸಿಕ್ಲಿಲ್ಲ, ಅದಕ್ಕೆ ಬಂಗಾರಪ್ಪ ಸರಸ್ವತಿ ಇಟ್ಕೊಂಡವನೆ ಅಂತ ಕರಿಯಪ್ಪ ಬಂಗಾರಪ್ಪನ ಒಡಿಸ್ಬಿಟ್ಟ. ಬಾ ಬಂಗಾರಪ್ಪ. ಸೀತವ್ವ ದನ ಸಾಕಿದ್ರು, ಎಮ್ಮೆಲ್ ಸಾಕಿದ್ರು, ಕೋಳಿ ಕುರಿನ್ ಸಾಕಿದ್ರು, ಆದ್ರೆ ನಾಯಿನ್ ಸಾಕ್ಲಿಲ್ಲ. ನಾಯಿಗೆ ಬದಲಾಗಿ ನನ್ನನ್ನು ಸಾಕಿದ್ರು ಕಂಡ್ರವ್ವ. ಈ ನಾಯಿ ಜೊತೆಗೆ ನಿಮ್ಮನ್ನು ಸೇರಿಸಿ
ದಯವಿಟ್ಟು ಮನೆಗೆ ಬಂದು ಮಾತಾಡು. ಬೇಡ್ರವ, ತಿರ್ಗಾ ಏನ ಅಲ್ಲಿ ಸೇರ್ಸ್ಕೋಬೇಡ್ರವ. ಊರ್ನವ್ರು ಹೇಳೋದೆಲ್ಲ ನಿಜ ಅಂದ್ರೆ ನೀನ್ ಬರೋದ್ ಬೇಡ. ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ, ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ, ಬಾಳಿನ ಗುರಿಯಲಿ ಕಣ್ಣೀರ ತೊರೆಯಲ್ಲಿ, ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ, ಜೀವಿಯ ಹೋರಾಟ. ದೇವರ ಗುಡಿಯಲ್ಲಿ ದೇವನೆಯಿಲ್ಲ, ಮಾನವ ನುಡಿಯಲ್ಲಿ ಪರಿಶುದ್ಧವಿಲ್ಲ, ದೇವರ ಗುಡಿಯಲ್ಲಿ ದೇವನೆಯಿಲ್ಲ, ಮಾನವ ನುಡಿಯಲ್ಲಿ ಪರಿಶುದ್ಧವಿಲ್ಲ, ಬಂಗಾರ ಬದುಕು ಮಣ್ಣಾದ ಮೇಲೆ, ಬಂಗಾರ ಬದುಕು ಮಣ್ಣಾದ ಮೇಲೆ, ಹಗಲಲ್ಲಿ ಇರುಳು ಈ ಲೋಕ ಮರುಳು, ಈ ಲೋಕ ಮರುಳು, ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ, ಬಾಳಿನ ಗುರಿಯಲ್ಲಿ ಕಣ್ಣೀರ ತೊರೆಯಲ್ಲಿ, ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ, ಜೀವಿಯ ಹೋರಾಟ. ಆಸೆಗೆ ಮಗಳೊಂದು ಆಸೆಗೆ ಮಗನೆಂದು, ಬಾಳಿಗೆ ಬೆಳಕಾಗಿ ಬರಬೇಕೆಂದು, ಆಸೆಗೆ ಮಗಳೊಂದು ಆಸೆಗೆ ಮಗನೆಂದು, ಬಾಳಿಗೆ ಬೆಳಕಾಗಿ ಬರಬೇಕೆಂದು, ಸಿಹಿಯಾದ ಕನಸು ಕಹಿಯಾದ ಮೇಲೆ, ಸಿಹಿಯಾದ ಕನಸು ಕಹಿಯಾದ ಮೇಲೆ, ಬೇಡುವೆ ದೇವ ಬೇಡೆನು ಜೀವ, ಬೇಡೆನು ಈ ಜೀವ. ಇನ್ನೇನ್ ಬಂದ್ಬಿಡ್ತಾನಣ್ಣ? ಮುಚ್ಚ ಬಾಯಿ ಸಾಕು ಮುಟ್ಟಾಳ. 1000 ಸರ್ತಿ ಹೇಳಿದ್ದಾರೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಹೊರದೇಶದ ಸಂಬಂಧ, ಹುಷಾರಾಗಿರ್ಬೇಕು ಅಂತ. ನನ್ನ ಮಾತು ಕೇಳ್ತೇನೆ ನೀನು? ನಮ್ಕಸ್ ನಾಯಿ ಅಂತ ಹೇಳ್ದೆ. ಬಾಸ್ ಬರ್ತೀನಿ ನೋಡಿರೋ ಅಂತ ಹೇಳಿದ್ರು ನಮ್ದೆ, ಅರ್ಜೆಂಟ್ ಆಗಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಅಂತ ಹೇಳಿ ನನ್ನನ್ನ ಹೇಳ್ಕೊಂಡ್ ಬಂದಿದ್ದಾರೆ. ಏನ್ ಬಾಸ್ ಕರ್ಸಿದ್ದು? ಅಲ್ವೋ, ಈ ಅಯೋಗ್ಯರಿಗೆ ಪಲ್ಲಕ್ಕಿಲ್ ಕರ್ಕೊಂಡು ಬನ್ನಿ ಅಂದ್ರೆ ಅರ್ಥವಾಗಲಿಲ್ಲ. ನೋಡು, ಈ ನಂಬಿಕೆ ವಿಶ್ವಾಸ ಅನ್ನೋದ್ರ ಅರ್ಥ ಗೊತ್ತಿಲ್ಲ ಈ ದಾಂಡಿಗರಿಗೆ. ಯಾಕೆ ಬಾಸ್? ದ್ರೋಹಿ
ಬೀದಿಲ್ ಬಿದ್ದಿದ್ದ ಬಿಕಾರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಯಾವನೋ ಕೆಲ್ಸಕ್ಕೆ ಬರೋ ಸ್ನೇಹಿತನಿಗೋಸ್ಕರ ನಮ್ಮನ್ನೆಲ್ಲ ಪೊಲೀಸ್ ಹಿಡ್ಕೊಡೋ ಸಂಚಾಕಿದ್ಯಾ? ಇಲ್ಲ ಬಾಸ್, ಸತ್ಯೋಲ್ಲ ಅಂತ ಕೆಲಸ ಮಾಡಿ ಅವತ್ತು ಟಿಂಬರ್ ಯಾರ್ಡಿಂದ ಬಚಾವಾಗ್ಬಿಟ್ಟಿದ್ದ ಖುಷಿಯಿಂದ ಇದ್ದೆಯಲ್ಲ, ತಗೋ. ನಮ್ಮಲ್ಲೇ ತಂದಿಕ್ಬೇಕು ಅಂತ ಮಾಡಿದ್ಯಾನಲ್ಲ. ಏನೋ ನಿನ್ ತಂಗಿನ ನನ್ನ ಮಗ ವಯಸ್ಸು ನಮ್ಮಲ್ನ ಕೆಡಿಸ್ಬಿಟ್ಟ ಅಂತೇಳಿ ನನ್ನ ಮೇಲೆ ರಿವೆನ್ಸ್ ತಗೊಳಕ್ ಬಂದಿದ್ಯಾ? ನೋಡೋ, ಇವಾಗ ನಿನ್ ಕಣ್ಣೆದ್ರಿಗೇನೆ ನನ್ನ ಮಗ ಒಂದು ಹುಡುಗಿನ ರೇಪ್ ಮಾಡ್ತಾನೆ, ಅದೇನ್ ಮಾಡ್ತೀಯ ಮಾಡ್ಕೊ. ಲೇ ಕಲ್ಯಾಣ್, ಬಾಸ್, ಏನ್ ಬಾಸ್ ಇದು ಅನ್ಯಾಯ? ಕಲ್ಯಾಣ್, ಅಯ್ಯೋ ಕಲ್ಯಾಣ್! ಅನ್ಸೂಯ, ಹಲೋ, ಕಂಟ್ರೋಲ್ ರೂಮ್.
ಸೂರ್ಯ, ಎಂಥ ಕೆಲಸ ಮಾಡ್ಬಿಟ್ಟೆ. ನೀನು ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ಕೊನೆಗೂ ನೀನು ಕೊಲೆಗಾರನೇ ಆಗ್ಬಿಟ್ಟೆ. ನನ್ನ ಕನಸನ್ನೆಲ್ಲ ಭಗ್ನ ಮಾಡ್ಬಿಟ್ಟೆ. ಸೂರ್ಯ, ಕಾನೂನಿಗೆ ತಲೆ ಬಾಗಲೇಬೇಕು. ಆದರೂ ಈ ದುಷ್ಟಕೂಟನ ಧ್ವಂಸ ಮಾಡೋದಕ್ಕೆ ನಿನ್ನ ಸಹಕಾರ ನೀಡಿದ್ಯಾ. ಆದ್ದರಿಂದ ಕಾನೂನು ನಿನ್ನ ಬಗ್ಗೆ ಉದಾರವಾಗಿರುತ್ತೆ ಅಂತ ನಾನು ಆಶಿಸ್ತೇನೆ. ಕಂಕಣ ತೊಡಬೇಕಾದ ಕೈ ಕೋಳ ತೊಡಬೇಕಾಯ್ತಲ್ಲ. ಸೂರ್ಯ, For more updates, like, comment, subscribe to our channel. Hey darlings, గంటని click చేయడం మర్చిపోకండి.